ಟೈಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಗ್ಯಾರಂಟಿ ಘೋಷಣೆ ಜಾರಿಗೆ ಕಾಂಗ್ರೆಸ್ ಇದೀಗ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಗ್ಯಾರಂಟಿ ಘೋಷಣೆಗೆ ಜಾರಿಗೆ ತರಬೇಕು ಅಂತ ಹೇಳಿ ಕಾಂಗ್ರೆಸ್ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ರೂಪುರೇಷೆಗಳನ್ನು ಸಿದ್ಧಪಡಿಸಲಿಕ್ಕೆ ಅಂತ ಹೇಳಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಲಿಕ್ಕೆ ಈಗಾಗಲೇ ಮೀಟಿಂಗ್ ಅನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಜಾರಿ ಸಂಬಂಧ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಕೂಡ ನಡೆಸ್ತಾರೆ ಮುಖ್ಯಮಂತ್ರಿಗಳು. ಆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಘೋಷಣೆ ಜಾರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಕೆಲವೊಂದಿಷ್ಟು ಮಾನದಂಡಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯಾಗೆ ಪ್ರಾತ್ಯಕ್ಷಿಕ ಸಮೇತ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಂಧನ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಸಾರಿಗೆ, ಯುವಜನ ಮತ್ತು ಉದ್ಯಮಶೀಲತೆ ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಕರೆದಿರೋದು. ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, ಆ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತಲುಪಿಸಬೇಕು, ಇದಕ್ಕೆ ಲೆಕ್ಕಾಚಾರಗಳು ಹೆಂಗಾಗುತ್ತೆ, ಯಾವ್ಯಾವ ನಿಟ್ಟಿನಲ್ಲಿ ಹೆಂಗೆಲ್ಲ ಇದು ಬಡವರಿಗೆ ತಲುಪಬೇಕು, ಸಾಕಷ್ಟು ಜನರ ನಿರೀಕ್ಷಿತರಿದ್ದಾರಲ್ಲ, ಸೊ ಅವರೆಲ್ಲರಿಗೂ ಕೂಡ ತಲುಪಬೇಕು ಅನ್ನೋ ಕೆಲಸಗಳು. ಹಾಗಾಗಿ ಬಿಪಿಎಲ್ ಕೊಡ್ತಾರಾ, ಬಿಪಿಎಲ್ ಕಾರ್ಡ್ ಹೋಲ್ಡರ್ಸಿಗೆ ಕೊಡ್ತಾರಾ, ಅಥವಾ ತೀರಾ ಬಡವರಿಗೆ ಅನ್ನೋರಿಗೆ ಕೊಡ್ತಾರಾ, ಅಥವಾ ಎಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 2,000 ರೂಪಾಯಿನ ಕೊಡ್ತಾರಾ? ಹೀಗೆ ಈಗಾಗಲೇ ರಾಜಕೀಯ ವಲಯವನ್ನು ಹೊರತುಪಡಿಸಿ ಜನಸಾಮಾನ್ಯರಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಾಗಿನೇ ಒಂದು ಕಡೆ ವಿಪಕ್ಷಗಳು ಇದೇ ವಿಚಾರಗಳನ್ನ ಬ್ರಹ್ಮಾಸ್ತ್ರಗಳನ್ನಾಗಿ ಇಟ್ಕೊಂಡು ಅವರು ಕೂಡ ವಾಕ್ಪ್ರಹಾರವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಕಡಿವಾಣ ಹಾಕಬೇಕು, ಇವರೆಲ್ಲರ ವಿಪಕ್ಷಗಳ ಮಾತಿಗೆ ಬ್ರೇಕ್ ಹಾಕಬೇಕು ಅಂತ ಅಂದ್ರೆ ಇಲ್ಲಿ ಸರ್ಕಾರ ತಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಅಟ್ಲೀಸ್ಟ್ ಅದನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಾದ್ರೂ ಕೆಲಸಗಳನ್ನ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆಯುತ್ತೆ. ಪ್ರಮುಖವಾಗಿ ಉಚಿತ ಬಸ್ ಪ್ರಯಾಣ ಇದೆಯಲ್ಲ, ಈಗಾಗಲೇ ಸಾರಿಗೆ ಇಲಾಖೆ ತುಂಬಾನೇ ದೊಡ್ಡ ಮಟ್ಟದ ನಷ್ಟದಲ್ಲಿದೆ. ಹಾಗಾಗಿ ಸಾರಿಗೆ ಇಲಾಖೆಯ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆಯನ್ನ ಕೂಡ ನಡೆಸಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಇನ್ನು ಗ್ಯಾರಂಟಿ ಯಾವಾಗ ಅಂತ ಕೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿದ್ದಾರೆ. ನಾನೇನ್ ಶಾಸ್ತ್ರ ಹೇಳೋದಕ್ಕೆ ನಿಂತಿಲ್ಲ, ಶೀಘ್ರವೇ ತೀರ್ಮಾನ ಮಾಡ್ತೇವೆ, ಹೇಳಿದ್ದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿ ಉತ್ತರಿಸಿದ್ದಾರೆ. ಈಗಾಗಲೇ ನಾವೇನ್ ಕೊಟ್ಟಿದೀವಿ ಗ್ಯಾರಂಟಿಗಳನ್ನ ಖಂಡಿತವಾಗ್ಲೂ ಈಡೇರಿಸ್ತೀವಿ, ಹಾಗಂತ ನಾನು ಈಗ ಯಾವಾಗ ಈಡೇರಿಸ್ತೀವಿ ಅಂತ ಹೇಳಿಕ್ ನಾನೇನ್ ಜ್ಯೋತಿಷಿ ಅಲ್ಲ. ಹಣಕಾಸು ಖಾತೆ ಮುಖ್ಯಮಂತ್ರಿ ಬಳಿ ಇದೆ. ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಸಭೆ ಕರೆದಿದ್ದಾರೆ, ಎಲ್ರಿಗೂ ಕೂಡ ಗ್ಯಾರಂಟಿ ತಲುಪುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. 1ನೇ ತಾರೀಕು ಕ್ಯಾಬಿನೆಟ್ ಇದೆ, ಮುಖ್ಯಮಂತ್ರಿಗಳು ಫೈನಾನ್ಸ್ ಜವಾಬ್ದಾರಿ ಇದೆ ಅವ್ರಿಗೆ, ಅದನ್ನ ಇವತ್ತು ಅವರು ಚರ್ಚೆ ಮಾಡ್ತಾರೆ. 1ನೇ ತಾರೀಕು ಕ್ಯಾಬಿನೆಟ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಬೇಕು ಅಂತ ತರ್ತಾರೆ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಕೊಳ್ತೇವೆ, ಬಟ್ ಬಹಳ ಕ್ರಮಬದ್ಧವಾಗಿ ನಾವು ಮಾಡಬೇಕಾಗಿದೆ. ಸೊ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ. ಜೂನ್ 1ರಿಂದ ಜಾರಿ. ನಾನು ಶಾಸ್ತ್ರ ಹೇಳಕ್ ನಿಂತಿಲ್ಲ, ಇಲ್ಲ ನಿಮ್ಮ ಬಾಯಿಲಿ ನಿಮ್ಗೆ ಹೇಳ್ದಂಗೆ ನಾನು ಮಾಡೋಕ್ಕಾಗಲ್ಲ. ಒಂದು ಸರ್ಕಾರ ಜವಾಬ್ದಾರಿ ಇದ್ದಂಥ ಸರ್ಕಾರ ಇದೆ. ನಾವು ಜನರಿಗೆ, ಹೆಣ್ಮಕ್ಳಿಗೆ, ಯುವಕರಿಗೆ, ನಿಮಗೆ ಏನು ಮಾತು ಕೊಟ್ಟಿದ್ದೀವಿ ಮಾತು ಉಳಿಸ್ಕೊಳ್ತೀವಿ, ತಾವು ಗಾಬರಿ ಪಟ್ಕೊಳಕ್ಕೂ ಬೇಡ. ಎರಡನೇದು, ಇವತ್ತೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಅವರೆಲ್ಲರಿಗೂ ರಿವ್ಯೂ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಇದೆ, ಎಲ್ಲ ಶುರು ಮಾಡ್ತಾರೆ ಅವ್ರ ಕೆಲಸನ ಎಲ್ಲರೂ. ನಾನು ಕೂಡ ನಮ್ಮ ಓದಿದ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಈಗ. ಅದಾದಮೇಲೆ ಕಾರ್ಪೊರೇಷನ್ನು, BDA ಫಸ್ಟ್ ಮೀಟಿಂಗ್ ತೆಗೆದುಕೊಳ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ಇಂದಿನ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಈಗ ಒಂದು ಕಡೆ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಅನ್ನ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ನಡೆಸ್ತಾರೆ. 11 ಗಂಟೆಗೆ ಶುರುವಾಗಬೇಕಾಗಿತ್ತು ಮೀಟಿಂಗ್. ಸೊ ಏನ್ ಡಿಲೇ ಆಯ್ತಾ, ಅಥವಾ ಅಧಿಕಾರಿಗಳಿಗೆ ಆಲ್ರೆಡಿ ಬಂದಿದ್ದಾರಾ? ಆ ವಿಚಾರಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಶ್ರುತಿ, ಬಹಳ ಮುಖ್ಯವಾಗಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಉನ್ನತ ಮಟ್ಟದ ಅಧಿಕಾರಿಗಳ ಮಹತ್ವದ ಸಭೆಯನ್ನ ಕರೆದಿದ್ದು, ಅದು ಗೃಹ ಕಚೇರಿ ಕೃಷ್ಣದಲ್ಲಿ ನಡೆಯಬೇಕಾಗಿತ್ತು. ಆದರೆ ತಮ್ಮ ಸರ್ಕಾರಿ ನಿವಾಸದಿಂದ 11:30 ವೇಳೆಗೆ ಹೊರಬಂದಂತ ಸಿಎಂ ಸಿದ್ದರಾಮಯ್ಯನವರು ಗೃಹ ಕಚೇರಿ ಕೃಷ್ಣಗೆ ಆಗಮಿಸಿದ್ರು. ಅಲ್ಲಿ ಕೇವಲ ಜನತಾ ದರ್ಶನವನ್ನು ಮುಗಿಸಿ ಇದೀಗ ಭಾರತೀಯ ವಿದ್ಯಾಭವನಕ್ಕೆ ತೆರಳಿದ್ದಾರೆ. ಭಾರತೀಯ ವಿದ್ಯಾಭವನದಲ್ಲಿರ್ತಕ್ಕಂಥ ಶಕ್ತಿ ಭವನ ಅಥವಾ ಭಾರತೀಯ ವಿದ್ಯಾಭವನದಲ್ಲಿ ಈ ಒಂದು ಅಧಿಕಾರಿಗಳ ಸಭೆಯನ್ನ ನಡೆಸ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈವರೆಗೂ ಕೂಡ ಸಿದ್ದರಾಮಯ್ಯನವರ ಒಂದು ಪ್ರವಾಸದ ಪಟ್ಟಿಯಲ್ಲಿ ಇವತ್ತು ಅಧಿಕಾರಿಗಳ ಸಭೆಯನ್ನ ನಡೆಸ್ತಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಆಪ್ತ ಮೂಲಗಳು, ಸಿದ್ದರಾಮಯ್ಯನವರ ಒಂದು
ಅಧಿಕಾರಿ ವರ್ಗದ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ಇವತ್ತು ಸಭೆಯನ್ನ ನಡೆಸ್ತಾರೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ನಿಟ್ಟಿನಲ್ಲಿ ಇತ್ತು. ಆದ್ರೆ ಸಿದ್ದರಾಮಯ್ಯವರು ಗೃಹ ಕಚೇರಿ ಯಾವುದೇ ರೀತಿಯಾದಂತಹ ಸಭೆಯನ್ನ ನಡೆಸ್ತಾ ಇದ್ರೆ ಅದು ಗೃಹ ಕಚೇರಿ ಕೃಷ್ಣದಲ್ಲಿ. ಇದೀಗ ಭಾರತೀಯ ವಿದ್ಯಾಭವನದತ್ತ ತೆರಳಿರ್ತಕ್ಕಂಥದ್ದು. ಸಹಜವಾಗಿ ಶಕ್ತಿ ಭವನದಲ್ಲಿ ಬಜೆಟ್ ಪೂರ್ವ ತಯಾರಿ, ಮತ್ತೊಂದು ಕಡೆಗೆ ಅಧಿಕಾರಿಗಳ ಸಭೆಯನ್ನ ಎಲ್ಲಾ ಸಿಎಂಗಳು ಕೂಡ ಅಲ್ಲಿ ಅಧಿಕಾರಿಗಳ ಸಭೆಯನ್ನ ನಡೆಸುವಂತ ಶಕ್ತಿ ಭವನದಲ್ಲಿ ನಡೆಸುವಂತದ್ದು ಒಂದು ವಾಡಿಕೆ. ಹಾಗಾಗಿ ಶಕ್ತಿ ಭವನದತ್ತ ತೆರಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕರು ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮಾಧ್ಯಮಗಳ ವಿರುದ್ಧ ತೀವ್ರ ಗರಂ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾನು ಏನನ್ನು ಕೂಡ ಹೇಳಕ್ಕಾಗೋದಿಲ್ಲ, ಅದು ಹಣಕಾಸು ಸಿಎಂ ಸಿದ್ದರಾಮಯ್ಯನವರ ಹತ್ರ ಇದೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳ ಅನುಷ್ಠಾನ ಒಂದ್ ರೀತಿ ಸವಾಲಾಗಿದೆಯಾ ಅಂತ ಹೀಗಾಗಿ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಹಿನ್ನೆಲೆಯಲ್ಲಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕರೆಂಟ್ ಬಿಲ್ ಕಟ್ಟೋದಿಲ್ಲ, ನಮಗೆ ಫ್ರೀ ಆಗಿ ಓಡಾಡಬೇಕು, ಇವರು ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಜನ ಇವರನ್ನ ಗೆಲ್ಸಿರೋದು. ಸೊ ಗೆಲ್ಸಿದ ಮೇಲೆ ಜನರ ಆಸೆಗಳನ್ನ ಅಥವಾ ತಾವು ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸಬೇಕು. ಜನ ಹೋಗಿ ಸಿದ್ದರಾಮಯ್ಯನವ್ರ ಮನೆ ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿ ಕೇಳಿ ಅಂತ ಹೇಳ್ತಿದ್ದಾರೆ. ಸೊ ಮಾಧ್ಯಮಗಳ ಮೇಲೆ ಅವರು ಹರಿಹಾಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಅಂದ್ರೆ ಪ್ರೆಷರಿಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಾ ಅಂತ. ಖಂಡಿತವಾಗಿಯೂ ಶ್ರುತಿ ನೋಡಿ, ಬಹಳ ಮುಖ್ಯವಾಗಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳದಂತೆ ಜನಾಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವರು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಚುನಾವಣಾ ಪೂರ್ವದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದ ಮರುಗಳಿಗೆಯಲ್ಲೇ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ, ಮೊದಲ ಕ್ಯಾಬಿನೆಟ್ನಲ್ಲೇ ನಾವು ಈ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು 15-16 ದಿನಗಳಾದ್ರೂ ಕೂಡ ಈ ಒಂದು ಅಂದ್ರೆ ಮೊದಲ ಸಚಿವ ಸಂಪುಟ ಮುಗಿದ್ರೂ ಕೂಡ ಎಲ್ಲ ಒಂದ್ ಕಡೆಯಾಗಿ ಏನು ಈ ಒಂದು ಗ್ಯಾರಂಟಿಗಳ ಅನುಷ್ಠಾನ ಬಂದಿಲ್ಲ. ಮತ್ತೊಂದ್ ಕಡೆಗೆ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷಗಳು ಜನರನ್ನ ಅಂದ್ರೆ ಸಾರ್ವಜನಿಕವಾಗಿ ಒಂದು ರೀತಿ ಆಂದೋಲನ ಅಭಿಯಾನದ ರೂಪದಲ್ಲಿ ಅಭಿಯಾನವನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಸಹಜವಾಗಿ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಒಂದ್ ಕಡೆಯಾಗಿ ಬಸ್ಗಳಲ್ಲಿ ಟಿಕೆಟ್ ಪಡೆದೇ ಇದ್ರೆ ಮತ್ತೊಂದ್ ಕಡೆಯಾಗಿ ಕರೆಂಟ್ ಬಿಲ್ಗಳನ್ನು ಕೂಡ ಕಟ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನು ಸರ್ಕಾರದ ಮೇಲೆ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಒತ್ತಡವನ್ನು ಏರ್ತಾ ಇದ್ದಾವೆ. ಮತ್ತೊಂದು ಕಡೆಯಾಗಿ ಬಿಜೆಪಿಯು ಕೂಡ ನಾನಾ ರೀತಿಯಾದಂತಹ ಟೀಕೆಗಳು ಮತ್ತೊಂದು ಕಡೆಗೆ ಅಭಿಯಾನಗಳು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ನೆಲೆ ಸಹಜವಾಗಿ ಎಲ್ಲ ಒಂದ್ ಕಡೆಯಾಗಿ ಸರ್ಕಾರ ಒತ್ತಡಕ್ಕೆ ಸಿಲುಕಿದ್ಯಾ ಅನ್ನುವಂತ ನಿಟ್ಟಲ್ಲಿ ಈ ನಿಟ್ಟಲ್ಲಿಯೇ ಹೇಗಾದ್ರೂ ಮಾಡಿ ಈ ಮುಂಬರುವಂತ ಸಚಿವ ಸಂಪುಟದಲ್ಲಿ ಶತಾಯಗತಾಯ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಲ್ಲಿ ಅಂದ್ರೆ ಮಾನದಂಡಗಳನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದಕ್ಕೆ ರಿಲೇಟೆಡ್ ಆಗಿ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರು ನಿನ್ನೆ ಅಷ್ಟೇ ತುಮಕೂರಿನಲ್ಲಿ ಒಂದು ಮಾತನ್ನ ಹೇಳಿದ್ರು. ನೋಡ್ರಿ, ಎಲ್ರಿಗೂ ಕೂಡ ಮನೆಗೆ ತಲುಪಿಸೋಕೆ ಇದೇನು ಬೇರೆ ರೀತಿಯಾದಂತ ಇದಲ್ಲ. ಮತ್ತೊಂದ್ ಕಡೆಯಾಗಿ ಇದಕ್ಕೆ ಮಾನದಂಡವನ್ನು ಕೂಡ ಫಿಕ್ಸ್ ಮಾಡಲೇಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಯಾರ್ಯಾರಿಗೆ ಈ ಒಂದು ಗ್ಯಾರಂಟಿಗಳ ಒಂದು ಸೌಲಭ್ಯಗಳು ತಲುಪಬೇಕು, ಮತ್ತೊಂದು ಕಡೆಯಾಗಿ ಹೇಗೆ ಇದನ್ನ ಮಾನದಂಡಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇವತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬದಲಾಗಿ ಇವತ್ತು ಎಸ್ಪೆಷಲಿ ಈಗಷ್ಟೇ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಜೆ 6 ಗಂಟೆಗೆ ಹಿರಿಯ ಸಾಹಿತಿಗಳ ಒಂದು ಸಭೆಯನ್ನು ಕೂಡ ಕರೀತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಹಿಂದಿನೂ ಕೂಡ ತಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಪ್ರಗತಿಪರ ಚಿಂತಕರು ಹಿರಿಯ ಸಾಹಿತಿಗಳ ಒಂದು ಅಭಿಪ್ರಾಯ ಮತ್ತೊಂದು ಕಡೆಗೆ ಅವ್ರ ಜೊತೆ ಅನೌಪಚಾರಿಕ ಚರ್ಚೆಯನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಅಭಿಪ್ರಾಯ ಮತ್ತೊಂದು ಕಡೆಗೆ ಏನೆಲ್ಲ ಕಾರ್ಯಕ್ರಮ ಕೊಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಸಂಜೆ ಹಿರಿಯ ಸಾಹಿತ್ಯಗಳ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಬಹುಶಃ ಇವರಿಗೆ ಸರ್ಕಾರ ಬರುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ ಅನ್ಸುತ್ತೆ. ಸೊ ಗ್ಯಾರಂಟಿ ಬಂದ್ಮೇಲೆ ಈ ರೀತಿಯಾಗಿ ಪ್ರೆಷರ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ನೋಡೋಣ ಯಾವ್ಯಾವ ರೀತಿಯಾಗಿ ಕೊಟ್ಟಂತಹ ಗ್ಯಾರಂಟಿಗಳನ್ನ ಮುಂದಿನ ದಿನಗಳಲ್ಲಿ ಈಡೇರಿಸ್ತಾರೆ ಅಂತ. ಇನ್ನು ಖಾತೆ ಹಂಚಿಕೆ ಬಳಿಕ ಇಲಾಖಾವಾರು ಸಭೆಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಸಚಿವರಿಗೂ ಕೂಡ ಇಮಿಡಿಯೇಟ್ ಆಗಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸಬೇಕು ಅಧಿಕಾರಿಗಳ ಜತೆಯಲ್ಲಿ ಅಂತ ಹೇಳಿ ತಾಕೀತನ್ನ ಮಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಲಾಖೆಗಳ ಕಾರ್ಯ ಚಟುವಟಿಕೆ ಬಗ್ಗೆ ಇಮಿಡಿಯೇಟ್ ಆಗಿ ನೀವೆಲ್ಲರೂ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ಳಿ, ಸಂಬಂಧಪಟ್ಟಂತಹ ಇಲಾಖೆಗಳ ಸಿಬ್ಬಂದಿಯಿಂದ ಅಧಿಕಾರಿಗಳಿಂದ ಅಂತ ಹೇಳಿ ಈಗಾಗಲೇ ಒಂದು ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಲಾಖೆಗಳಲ್ಲಿ ಏನಾಗ್ತಾ ಇದೆ, ಯಾವ್ಯಾವ ಇಲಾಖೆಗೆ ತುರ್ತಾಗಿ ಏನಾಗಬೇಕಾಗಿದೆ, ಕಂಡೀಷನ್ ಹೆಂಗಿದೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ, ಮಾಡ್ತಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಅವ್ರ ಕೈಲಿ ಕೆಲಸ ಮಾಡುವಂತೆ ಸೂಚನೆಯನ್ನ ಕೊಡಿ ಅಂತ ಹೇಳಿದ್ದಾರೆ. ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಲಕ್ಷ್ಮಣ್ ಸವದಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾನೇನ್ ರಾಜಕೀಯ ಸನ್ಯಾಸಿ ಅಂತೂ ಅಲ್ಲ, ನಿರೀಕ್ಷೆ ಇರುತ್ತೆ, ಸಚಿವರಾಗಬೇಕು ಸಿಎಂ ಆಗಬೇಕು ಅಂತಲೇ ಇರುತ್ತೆ, ಆಸೆ ಇರುತ್ತೆ. ಸೊ ನಾನೇನ್ ರಾಜಕೀಯ ಸನ್ಯಾಸಿ ಅಲ್ವಲ್ಲ, ಕಾಂಗ್ರೆಸ್ನಲ್ಲಿ ಹಳಬರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರಷ್ಟೇ,
ಈಗಷ್ಟೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದೇವೆ, ಮುಂದೆ ನಮಗೆ ಮಂತ್ರಿ ಸ್ಥಾನ ಸಿಗುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಅದು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ನನ್ನ ಪರವಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ನಿರಾಶೆ ಆಗೋದು ಸ್ವಾಭಾವಿಕ. ಯಾಕಂದರೆ ಎಲ್ಲ ಅವ್ರವ್ರ ಶಾಸಕರ ಅಭಿಮಾನಿಗಳು ಅವ್ರವ್ರ ಕ್ಷೇತ್ರದ ಅವ್ರವ್ರ ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಇರತಕ್ಕಂಥದ್ದು ಸ್ವಾಭಾವಿಕ. ಅದು ಈಗ ಮಾಡೋದೇ ಒಟ್ಟು 34 ಮಾಡಬೇಕು. ಸಾಕಷ್ಟು ಜನ ಹಳಬರು ಆಯ್ಕೆಯಾಗಿ ಬಂದಿರೋದ್ರಿಂದ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಇತ್ತೀಚೆಗೆ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಮನುಷ್ಯನಿಗೆ ಯಾವಾಗಲೂ ದೂರದೃಷ್ಟಿ ಮತ್ತು ತಾಳ್ಮೆ ರಾಜಕಾರಣದಲ್ಲಿ ಭಾಳ ಅವಶ್ಯಕವಾಗಿರ್ತಕ್ಕಂಥ. ತಾಳ್ಮೆನೇ ಇರಬೇಕು ಮತ್ತು ದೂರದೃಷ್ಟಿ ಇರಬೇಕು. ಇವೆರಡಿದ್ದಾಗ ರಾಜಕಾರಣದಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾನಂತೂ ನಿರಾಶೆ ಆಗಿಲ್ಲ, ಒಳ್ಳೆ ದಿನಗಳು ಮುಂದೆ ಇರ್ತಾವೆ. ಬಟ್ ನಿರೀಕ್ಷೆ ಇತ್ತು ಸವದಿಯವರಿಗೆ ಸಚಿವ ಸಂಪುಟದ ಸ್ಥಾನಮಾನ ಸಿಗುತ್ತೆ, ಒಂದು ಬೆಳಗಾವಿಯಲ್ಲಿ ಒಂದು 3 ಆದರೂ ಸಿಗುತ್ತೆ ಅಂತ ಇತ್ತು. ಬಟ್ 2 ಆಯಿತು. ದೊಡ್ಡ ಜಿಲ್ಲೆ, ನಿರೀಕ್ಷೆ ಯಾರಿಗಿರಲ್ಲ. ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಎಲ್ರಿಗೂ ನಿರೀಕ್ಷೆ ಇರುತ್ತೆ. ಎಲ್ಲರೂ ಸಚಿವರಾಗಬೇಕು, ಸಚಿವರಾದ ಮೇಲೆ ಉಪಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಆಸೆಗೆ ಯಾವತ್ತೂ ಕೊನೆ ಅಂತಕ್ಕಂಥದ್ದು ಇರೋದಿಲ್ಲ. ಮನುಷ್ಯನ ಸ್ವಾಭಾವಿಕ ಮನಸ್ಥಿತಿ ಅದು. ಸಹಜವಾಗಿ ಅದು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ನನ್ನ ಪರವಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ನಿರಾಶೆ ಆಗೋದು ಸ್ವಾಭಾವಿಕ. ಯಾಕಂದರೆ ಎಲ್ಲ ಅವ್ರವ್ರ ಶಾಸಕರ ಅಭಿಮಾನಿಗಳು ಅವರು. ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಟಿಬಿ ಜಯಚಂದ್ರ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟ ದರ್ಜೆಯ ಸ್ಥಾನಮಾನ ನೀಡುವಂತಹ ಭರವಸೆಯನ್ನ ಕೊಡಲಾಗಿದೆ ಜಯಚಂದ್ರಗೆ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಸಚಿವ ಸ್ಥಾನ ಒಂದ್ ಕಡೆ ಕೈ ತಪ್ಪಿದೆ ಅಂತ ಹೇಳಿ ಟಿಬಿ ಜಯಚಂದ್ರ ಅವರು ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ತಮಗೆ ಸ್ಥಾನಮಾನ ಸಿಗುತ್ತೆ, ಅದರಲ್ಲೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕರೆ ನನ್ನ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ರು. ನ್ಯೂಸ್ 18ಗೆ ಸಚಿವ ಸ್ಥಾನ ಸಿಗೋದಕ್ಕೂ ಮುಂಚೆ, ಅಂದ್ರೆ ಲಿಸ್ಟ್ ಅನೌನ್ಸ್ ಆಗೋದಕ್ಕೂ ಮುಂಚೆ ಹೇಳಿಕೆಯನ್ನು ಕೊಟ್ಟಿದ್ರು, ನನಗೆ ಸಿಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದೆಲ್ಲ ಆದ್ಮೇಲೆ ಬೇಸರ ಆಗಿದೆ. SM ಕೃಷ್ಣ ಸರ್ಕಾರದಲ್ಲಿ ನವದೆಹಲಿಯಲ್ಲಿ ಪ್ರತಿನಿಧಿ ಕೂಡ ಆಗಿದ್ರು. ಟಿಬಿ ಜಯಚಂದ್ರ ಅವರು ಈಗಲೂ ಕೂಡ ದೆಹಲಿಗೆ ವಿಶೇಷ ಪ್ರತಿನಿಧಿಯಾಗಿ ಅವರನ್ನ ನೇಮಕ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಏನಾದ್ರೂ ಸಮಾಧಾನ ಮಾಡಬೇಕಲ್ಲ, ಹಾಗಾಗಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಡುವಂತಹ ನಿಟ್ಟಿನಲ್ಲಿ ಅವರಿಗೆ ಹುದ್ದೆಯನ್ನ ಅಥವಾ ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಇದೇ ವೇಳೆ ಬೆಳಗಾವಿಯಲ್ಲಿ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿದ್ದಕ್ಕೆ ನನಗೆ ಖುಷಿ ಇದೆ. ನಮ್ಮ ಮೆಂಟರ್ ಒಂದು ಮಾತು ಹೇಳ್ತಾರೆ, ದೇವರು ಆಶೀರ್ವಾದವನ್ನು ಮಾಡಲ್ಲ, ಶಾಪವನ್ನು ಕೂಡ ಕೊಡೋದಿಲ್ಲ. ದೇವರು ಕೇವಲ ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಈಗ ನನಗೆ ಒದಗಿ ಬಂದಿದೆ ಅಂದ್ರು. ನಮ್ಮ ಮೆಂಟರ್ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಯಾವಾಗಿದ್ರು, ದೇವರು ಆಶೀರ್ವಾದವನ್ನು ಮಾಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಬರೀ ಅವಕಾಶವನ್ನು ಕೊಡ್ತಾರೆ ಅಂತ. ಹಾಗೆ ನನಗೆ ಇದು ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಹಿರಿಯ ನಾಗರಿಕರ ಸಬಲೀಕರಣ, ಅಂಗವಿಕಲರ ಒಂದು ಪುನಶ್ಚೇತನ, ಈ ನಾಲ್ಕು ಇಲಾಖೆಯನ್ನು ಪುನಶ್ಚೇತನ ಅಂತಲ್ಲ, ಆಯಾ ಟೈಮ್ನಲ್ಲಿ ಈ ಇಲಾಖೆಯಲ್ಲಿ ಮಂತ್ರಿಗಳು ತಮ್ಮ ತಮ್ಮ ಒಂದು ಸೇವೆಯನ್ನು ಮಾಡಿ ಹೋಗಿದ್ದಾರೆ. ಬಟ್ ಈಗ ನನಗೆ ಸಿಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಫ್ರಂಟ್ಗೆ ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಡೀ ರಾಜ್ಯವನ್ನು ಸುತ್ತಾಕ್ತೀನಿ. ಮಹಿಳೆಯರ ಸಮಸ್ಯೆನ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಅವರ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮತ್ತು ಸ್ಪೆಷಲಿ ಹೆಣ್ಮಕ್ಕಳ ಸೇಫ್ಟಿ, ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಆರೋಗ್ಯ, ಹಿರಿಯರ ಒಂದು ಆರೋಗ್ಯ, ಈ ಎಲ್ಲ ಸಮಗ್ರ ದೃಷ್ಟಿಯಿಂದ ಬಹಳ ದೊಡ್ಡ ಇಲಾಖೆ ಇದೆ. ಎಷ್ಟು ಕೆಲಸ ಮಾಡಿದರೂ ಕೂಡ ಕಡಿಮೆನೇ. ಸೊ ಕಾರ್ಯಪ್ರವೃತ್ತಿ ಆಗ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಯಾರು ಕರೆಂಟ್ ಬಿಲ್ ಈ ಕಟ್ಟೋಣ, ಈಗ ಯಾರು ಕಟ್ಟಲ್ಲ, ನಿಮ್ಮನ್ನೇ ಕಟ್ಟಿ ಹಾಕ್ತಿವೆ. ಯಾರು ಕಟ್ಟಲ್ಲ, ನಿಮ್ಮನ್ನೇ ಕಟ್ಟಿ ಹಾಕ್ತಿವೆ. ನೋಡಿ ಎಡಿಟ್ರೆ, ಕರೆಂಟ್ ತಂತಿ ಇದ್ದಂಗ ಅವನೇ ಟ್ರಾನ್ಸ್ಫಾರ್ಮರ್ ರೇಂಜ್ ಅಲ್ಲಿ ಮಾತಾಡ್ತಾವನಲ್ಲ ಎಡಿಟ್ರೆ ಇವನು. ಬರ್ತಾ ಇದೆ ಆ ಎಡಿಟ್ರೆ, ಸಿದ್ದರಾಮಣ್ಣವ್ರಿಗೆ ಹೇಳ್ಬಿಟ್ಟು ಪೋಸ್ಟು ಇವನ್ಗೆ ಕರೆಂಟ್ ಕೊಡ್ಸ್ಬಿಡ್ರಪ್ಪ. ಬಾಬಾ ಸಾರಿ ಅಣ್ಣ.
ಅಂದಂಗೆ ನಮ್ಮ ಅಶೋಕ್ ಅಣ್ಣವರು ಗ್ಯಾರಂಟಿ ಕಾರ್ಡ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಅಲ್ಲಾಡ್ಸವ್ರಂತಲ್ಲಪ್ಪ, ಏನ್ ಕತೆ? ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ನನ್ ಮಗನ ಗೊತ್ತು, ಕೇಳಿಸ್ಕೊಳ್ಳಿ ಮ್ಯಾಟ್ರಿಕ್ ಬಾರಪ್ಪ, ಮಾವನ ಮನೆಗೆ ಹೋಗೋರ್ಗೆ ಬಸ್ ಫ್ರೀ, ಕಿರ್ಚಾಡ್ಬೇಡಿ, ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ, ಸೊಸೆ ಕರ್ಕೊಂಬರಕ್ಕೆ ಅತ್ತೆ ಹೋದ್ರೆ ಫ್ರೀ. ಏನ್ ಹೇಳ್ತಾ ಇದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಸೊಸೆ ಕರ್ಕೊಂಬರಕ್ಕೆ ಅತ್ತೆ ಹೋದ್ರೆ ಫ್ರೀ, ದೇವಸ್ಥಾನಕ್ಕೆ ಹೋದ್ರೆ ಫ್ರೀ, ಹಾಸನ್ಗೆ ಹೋಗ್ಬೇಕಾದ್ರೆ ಫ್ರೀ. ಯಾರ್ಯಾರು ಮಹಿಳೆಯರು ಬಸ್ಸಲ್ಲಿ ಓಡಾಡ್ತೀರಾ? ಮನೆ ಬಸ್ಸಲ್ಲಿ ಟಿಕೆಟ್ ತಗೊಂಬೇಡಿ, ಟಿಕೆಟ್ ತಗೊಂಬೇಡಿ, ಟಿಕೆಟ್ ತಗೊಂಬೇಡಿ. ಅಯ್ಯೋ, ಉರಿಯೋ ಬೆಂಕಿಗೆ ತುಪ್ಪ ಹಾಕ್ರಪ್ಪ ಅಂದ್ರೆ ಇವು ಸೀಮೆ ಎಣ್ಣೆನೇ ತಗೊಂಬಂದು ಸುರಿತಾವಲ್ಲ ಎಡಿಟ್ರೆ. ಅಲ್ಲಿ ನಮ್ಮ ಜನಗಳು ಇವರ ಗ್ಯಾರಂಟಿಗಳನ್ನೆಲ್ಲ ನಂಬ್ಕೊಂಡು ಓಟ್ ಹಾಕ್ಬಿಟ್ವಲ್ಲ ಅಂತ ಗುಳು ಅಂತ ಹೇಳ್ತಾವ್ರೆ. ಇನ್ನೊಂದ್ ಕಡೆ ಪಾಪ ನಮ್ಮ ಶಿವಲಿಂಗೇ ಗೌಡ್ರು ಇವ್ರನ್ನ ನಂಬ್ಕೊಂಡು ಇವರ ಪಕ್ಷಕ್ಕೆ ಬಂದೆ, ನನಗೊಂದು ಮಂತ್ರಿ ಸ್ಥಾನ ಕೊಡ್ಲಿಲ್ವಲ್ಲ ಅಂತ ಗುಳು ಅಂತ ಹೇಳ್ತಾವ್ರೆ ಗೋಡೆ ಹೊರ್ಕೊಂಡು. ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರನ್ನ ನಂಬಿ ಕಾಂಗ್ರೆಸ್ಗೆ ಬಂದಿದ್ದೀನಿ. ಏನ್ ಮಾಡ್ತಿರೋ ಮಾಡಿ, ಅಲರ ಹಾಕಿ ನೀರಲರ ಹಾಕಿ ಏನ್ ಮಾಡ್ತಿರೋ ಮಾಡಿ. ಬೆಂಗಳೂರಲ್ಲಿ ನಿನ್ನಂತವ್ರನ್ನ ನನ್ನಂತವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಗುಂಪು ಮಾಡ್ತಾ ಇದ್ದೀನಿ, ನೀನ್ ನನ್ ಜೊತೆ ಸೇರ್ಕೋಬೇಕು. ಸರಿ, ಗುಂಪಿನ ರಾಜ ಯಾರು? ದ ಲಯನ್ ಇಸ್ ಬ್ಯಾಕ್, ದ ಲಯನ್ ಇಸ್ ಬ್ಯಾಕ್. ಏನ್ ಮಾಡ್ತಿರೋ ಮಾಡಿ, ಅಲರ ಹಾಕಿ ನೀರಲರ ಹಾಕಿ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಹಾಲ್ಗೆ ಹಾಕೋದು, ನೀರ್ಗೆ ಹಾಕಲ್ಲ. ಏನಯ್ಯ ಶಿವಲಿಂಗೇಗೌಡ, ಏನ್ ಮಾಡ್ತಿರೋ ಮಾಡಿ, ನಿನ್ನ ಹಾಲ್ಗೆ ಹಾಕೇ ಹಾಕ್ತಿವಿ. ನೋಡಿದ್ರ ಎಡಿಟ್ರೆ, ನೀರಲ್ಲಿ ಹಾಕಿ ಮುಳುಗ್ಸಲ್ಲ, ಹಾಲಲ್ಲೇ ಅಭಿಷೇಕ ಮಾಡ್ತೀವಿ ಅಂದವರು ಇವತ್ತು ಹೆಂಗೆ ನಮ್ಮ ಶಿವಲಿಂಗೇ ಗೌಡ್ರನ್ನ ನೀರಲ್ಲಿ ಕೊಚ್ಕೊಂಡು ಹೋಗೋ ತರ ಮಾಡ್ತಾವ್ರೆ ಅಂತ. ಶಿವಲಿಂಗೇ ಗೌಡ್ರೆ, ಜಾಸ್ತಿ ಹೃದಯಕ್ಕೆ ತಗೊಂಬೇಡಿಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಎಡಿಟ್ರೆ, ಲೈನ್ ಮ್ಯಾನ್ ಬಂದು ಫೀಸ್ ಕಿತ್ತೋಕು ಮುಂಚೆ ನಾವು ಫೀಸ್ ಕಟ್ಬಿಡೋಣ, ನಡೀರಿ ಅಪ್ಪ. ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋದು ಎಡಿಟ್ರೆ? ಅಯ್ಯೋ ನಡೀರಿ ಅಪ್ಪ. ನಾವು ಬರ್ತೀವಿ, ನೀವು ಹೋಗಿ ಬನ್ನಿ. ಚುನಾವಣಾ ಚುರುಮುರಿ. ಚುನಾವಣಾ ಚುರುಮುರಿ. ಎಡಿಟ್ರೆ, ಇವನು ಲುಂಗಿ ಒಳಗೆ ಚೇಳು ಬಿಟ್ಕೊಂಡಿರೋರ್ ತರ ಆಡ್ತಾವ್ನೆ. ಇವನ ಬಾಧೆ ಏನು ಅಂತ ಓಸಿ ಕೇಳಿಯಪ್ಪ. ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರಿಗೂ ಫ್ರೀ ಕಣಪ್ಪ. ಒಬ್ಬೊಬ್ಬ ಮಾತಿ ತಪ್ಪಲ್ಲಪ್ಪ, ನುಡಿದಂತೆ ನಡೀತೀವಿ, ನುಡಿದಂತೆ ನಡೀತೀವಿ ಅಣ್ಣ. ಸರ್ಕಾರ ಬಂದ್ 24 ಗಂಟೆ ಒಳಗೆ ನಮ್ದು ಎಲ್ಲ ಯಾರು ಕರೆಂಟ್ ಬಿಲ್ ಈ ಕಟ್ಟೊಳಗ ಯಾರು ಕಟ್ಟಲ್ಲ, ನಿಮ್ಮನ್ನೇ ಕಟ್ಟಿ ಹಾಕ್ತಿವಿ, ಯಾರು ಕಟ್ಟಲ್ಲ, ನಿಮ್ಮನ್ನೇ ಕಟ್ಟಿ ಹಾಕ್ತಿವಿ. ನೋಡಿ ಎಡಿಟ್ರೆ, ಕರೆಂಟ್ ತಂತಿ ಇದ್ದಂಗ ಅವನೇ ಟ್ರಾನ್ಸ್ಫಾರ್ಮರ್ ರೇಂಜ್ ಅಲ್ಲಿ ಮಾತಾಡ್ತಾವನಲ್ಲ ಎಡಿಟ್ರೆ ಇವನು. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಎಡಿಟ್ರೆ, ಸಿದ್ದರಾಮಣ್ಣವ್ರಿಗೆ ಹೇಳ್ಬಿಟ್ಟು ಪೋಸ್ಟು ಇವನ್ಗೆ ಕರೆಂಟ್ ಕೊಡ್ಸ್ಬಿಡ್ರಪ್ಪ. ಬಾಬಾ ಸಾ ವೆಲ್ಕಮ್ ಬ್ಯಾಕ್. ಬಿಬಿಎಂಪಿ ಚುನಾವಣೆಗೆ ಡಿಕೆ ಶಿವಕುಮಾರ್ ಅವರು ಮುಂದಡಿ ಇಟ್ರ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಬಿಬಿಎಂಪಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಕುರಿತಂತಹ ಸಮಾಲೋಚನೆ ಇದು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಮೊದಲ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಇವತ್ತು ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಷ್ಟು ದಿನಗಳ ಕಾಲ ಏನು ಬಿಬಿಎಂಪಿ ಎಲೆಕ್ಷನ್ ನಡೆದಿರಲಿಲ್ಲ, ಸೊ ಎಲೆಕ್ಷನ್ ಆದ ಮೇಲೆ ನೋಡೋಣ ಅಂತ ಹೇಳಿ ಹಿಂದೆ ಇದ್ದಂತಹ ಸರ್ಕಾರ ಕೂಡ ಅದರ ಬಗ್ಗೆ ಗಮನವನ್ನ ತೆಗೆದುಕೊಂಡಿರಲಿಲ್ಲ. ಸಾಕಷ್ಟು ರೀತಿಯಾದಂತಹ ವಾರ್ಡ್ ಮಟ್ಟದ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಉಲ್ಬಡಿಸಿದ್ರು ಕೂಡ ಅದನ್ನ ಜವಾಬ್ದಾರಿ ತೆಗೆದುಕೊಳ್ಳೋರು ಯಾರು ಕೂಡ ಇರಲಿಲ್ಲ. ಯಾಕಂದ್ರೆ ಬಿಬಿಎಂಪಿ ಎಲೆಕ್ಷನ್ ನಡೆದಿದೆ, ಯಾರನ್ನ ಕೂಡ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಕೂಡ ಇರ್ತಾ ಇರಲಿಲ್ಲ. ಆದಷ್ಟು ಬೇಗ ಎಲೆಕ್ಷನ್ ಆಗಬೇಕು ಅನ್ನೋ ಕೂಗು ಬಹಳ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಸೊ ಎಲ್ಲೋ ಒಂದು ಕಡೆ ಈಗ ಅದಕ್ಕೆ ಮುಂದಡಿಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಟ್ರ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಬಿಬಿಎಂಪಿ ಸಂಬಂಧಪಟ್ಟ ಹಾಗೆ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ, ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಸೊ ನೋಡ್ಬೇಕು. ಹಾಗಾದ್ರೆ ಈಗ ನಗರಾಭಿವೃದ್ಧಿ ಸಚಿವರಾದ ಮೇಲೆ ಬೆಂಗಳೂರು ನಗರಾಭಿವೃದ್ಧಿಯ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರ ನಡೆಸ್ತಾ ಇರುವಂತಹ ಮೊದಲ ಸಭೆ ಇದು. ಅದರಲ್ಲೂ ಬಿಬಿಎಂಪಿ ಕಚೇರಿಯಲ್ಲೇ ತಾವು ಗಮನಿಸ್ತಾ ಇದ್ದೀರಿ. ಬಿಬಿಎಂಪಿಯ ಕಚೇರಿಗೆ ಆಗಮಿಸಿದಂತಹ ಉಪಮುಖ್ಯಮಂತ್ರಿ ಎಲ್ರಿಗೂ ಕೂಡ ನಮಸ್ಕರಿಸಿ ಎಲ್ಲ ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ.
ನೋಡಬೇಕು ಯಾವ್ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ ಇದರಲ್ಲಿ ಅಂತ ಹೇಳಿ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಕೂಡ ಅಲ್ಲೇ ಉಪಮುಖ್ಯಮಂತ್ರಿಗಳ ಪಕ್ಕದಲ್ಲೇ ಕುಳಿತಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೀವು ನೋಡ್ತಾ ಇರೋದು ಬಿಬಿಎಂಪಿಯ ಕಚೇರಿ. ಆ ಕಚೇರಿಯಲ್ಲಿ ಬಿಬಿಎಂಪಿಯ ಅಧಿಕಾರಿಗಳ ಜತೆಯಲ್ಲಿ ಇದೀಗ ಸಭೆಯನ್ನ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು. ನೋಡಿ, ಬಿಬಿಎಂಪಿ ಚುನಾವಣೆ ಯಾವಾಗ ನಡೆಯುತ್ತೆ ಅಂತ ಹೇಳಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಸೊ ನೋಡಬೇಕು, ಸರ್ಕಾರ ಈಗ ಹೊಸದಾಗಿ ಫಾರ್ಮ್ ಆಗಿದೆ, ಯಾವಾಗ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಹೊರಗೆ ಬೀಳುತ್ತೆ ಅಂತ ಹೇಳಿ. ಬಟ್ ಅದಕ್ಕೂ ಮುಂಚೆ ಬೆಂಗಳೂರು ನಗರಾಭಿವೃದ್ಧಿಯ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಬಿಬಿಎಂಪಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ಕೂಡ ಆಗುತ್ತೆ ದೊಡ್ಡ ಮಟ್ಟದಲ್ಲಿ. ಈಗಾಗಲೇ ಬಂದಂತಹ ಸಣ್ಣ ಮಳೆಗೆ 2 ಬಲಿಗಳಾದಂತಹ ಪ್ರಕರಣ ಬೆಂಗಳೂರಿನಲ್ಲಿ ದಾಖಲಾಗೋಯ್ತು. ಉಪಮುಖ್ಯಮಂತ್ರಿ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಮಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಬಾರದು, ಆ ನಿಟ್ಟಿನಲ್ಲಿ ಕೆಲಸಗಳನ್ನ ತೆಗೆದುಕೊಳ್ತೀವಿ, ನಾವು ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಬಹುಶಃ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಒಂದು ಕಡೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಕಡೆಗೆ ಬೆಂಗಳೂರಿನ ನಗರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಳೆ ಬಂದಾಗ ಆಗುವಂತಹ ಅವಾಂತರಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು, ಹೆಂಗೆ, ಸೊ ಇದೆಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಸಭೆಯನ್ನ ಕರೆದಿದ್ದಾರೆ ಅಂತ ಅನ್ಸುತ್ತೆ. ನೋಡಬೇಕು ಸಭೆ ಆದ್ಮೇಲೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳನ್ನ ನಡೆಸಿದ್ರು ಉಪಮುಖ್ಯಮಂತ್ರಿಗಳು ಅನ್ನೋ ವಿಚಾರಗಳ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಬಿಬಿಎಂಪಿ ವಿಚಾರ ಅಂದ ಕೂಡಲೇ ಎಲೆಕ್ಷನ್ನೇ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದು. ಗ್ಯಾರಂಟಿ ಘೋಷಣೆ ಜಾರಿಗೆ ಕಾಂಗ್ರೆಸ್ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ನಾವು ಹೇಳ್ತಾ ಇದ್ವಲ್ಲ 11 ಗಂಟೆಗೆ ಆರಂಭ ಆಗಬೇಕಾಗಿತ್ತು, ಆದ್ರೆ ಸ್ವಲ್ಪ ತಡ ಆಯ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಹೋಗಿದ್ದೆ 11:30 ಮೇಲಾಗಿತ್ತು ಗೃಹ ಕಚೇರಿ ಕೃಷ್ಣಾಗೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗಾಗಲೇ ಮಹತ್ವದ ಸಭೆ ಕೂಡ ಆರಂಭ ಆಗಿದೆ. ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಗ್ಯಾರಂಟಿ ಘೋಷಣೆ ಜಾರಿಗೆ ಸಂಬಂಧಪಟ್ಟ ಹಾಗೆ, ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಾಹಿತಿಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಲಾಗ್ತಾ ಇತ್ತು. ಪ್ರಮುಖವಾಗಿ ಇಂಧನ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಯುವಜನ ಹಾಗೆ ಉದ್ಯಮಶೀಲತೆ, ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನೆಲ್ಲರೂ ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ. ಮಾಹಿತಿಗಳನ್ನ ತೆಗೆದುಕೊಂಡು ಬನ್ನಿ, ಈ ಹಿಂದೆ ಏನೆಲ್ಲ ಆಗಿದೆ, ಮುಂದೆ ಈ ವಿಚಾರಗಳ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಗ್ಯಾರಂಟಿಗಳಿದೆಯಲ್ಲ, ದೊಡ್ಡ ಮಟ್ಟದ ಜವಾಬ್ದಾರಿ ಲೆಕ್ಕಾಚಾರಗಳೆಲ್ಲ ಕೂಡ ಇರುತ್ತೆ. ಹಾಗಾಗಿ ಇನ್ಫಾರ್ಮೇಶನ್ ಜೊತೆಗೆ ಪ್ರಾತ್ಯಕ್ಷಿಕ ಸಮೇತ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಿದ್ದಾರಂತೆ. ಸೊ ಹಾಗಾಗಿ ನೋಡಬೇಕು ಈ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಚರ್ಚೆಗಳಾಗತ್ತೆ, ಜೊತೆಗೆ ಯಾವ ರೀತಿಯಾಗಿ ವಾರ್ನಿಂಗ್ ಅನ್ನ ಅಥವಾ ಕಟ್ಟುನಿಟ್ಟಿನ ಇಂತಿಂಥ ಕೆಲಸಗಳನ್ನ ಮಾಡಲೇಬೇಕಾಗತ್ತೆ, ನಿಭಾಯಿಸಲೇಬೇಕಾಗತ್ತೆ ಅನ್ನೋ ಜವಾಬ್ದಾರಿಗಳನ್ನ ಅಧಿಕಾರಿಗಳಿಗೆ ಕೊಡ್ತಾರಾ ಮುಖ್ಯಮಂತ್ರಿಗಳು ಏನು ಅಂತ ಕಾದು ನೋಡಬೇಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ನಾನು ಈಗ ತಾನೇ ಕೇಳ್ತಾ ಇದ್ದೆ ಇನ್ನೂ ಯಾಕೆ ಆರಂಭ ಆಗಿಲ್ಲ ಅಂತ ಹೇಳಿ, ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮೀಟಿಂಗ್ ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಿ. ಸೊ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಸದ್ಯದ ಮಟ್ಟಿಗೆ? ಶ್ರುತಿ, ಬಹಳ ಮುಖ್ಯವಾಗಿ ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಸಿಎಂ ನೇತೃತ್ವದಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಇದೀಗ ಏನು ಶಕ್ತಿ ಭವನಕ್ಕೆ, ಅಂದ್ರೆ ಬೆಸ್ಕಾಂ ಇಲಾಖೆ ವ್ಯಾಪ್ತಿಗೆ ಬರುವಂತ ಶಕ್ತಿ ಭವನಕ್ಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಅದರಂತೆ ಇದೀಗ ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಆರಂಭವಾಗಿದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸಾರಿಗೆ, ಇಂಧನ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಮತ್ತೊಂದು ಕಡೆಯಾಗಿ ವಿವಿಧ ಇಲಾಖೆ 5 ಇಲಾಖೆಗಳ ಅಧಿಕಾರಿಗಳು, ಉನ್ನತ ಮಟ್ಟದ ಅಂದ್ರೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರ, IAS ಅಧಿಕಾರಿಗಳ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಮತ್ತೊಂದು ಕಡೆಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತ ಏನು ಕೆಲವೊಂದು ಗ್ಯಾರಂಟಿಗಳೇನಿದಾವೆ, ಏನು ಮುಂಬರುವಂತ ಅಂದ್ರೆ ಮುಂದಿನ ವಾರ ನಡೆಯುವಂತ ಈ ಒಂದು ಏನು ಸಚಿವ ಸಂಪುಟದ ಸಭೆಯಲ್ಲಿ ಈ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಲೇಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ವಿರೋಧ ಪಕ್ಷಗಳ ಟೀಕೆ, ಮತ್ತೊಂದು ಕಡೆಗೆ ಸಾರ್ವಜನಿಕವಾಗಿ ಎದುರಾಗ್ತಾ ಇರ್ತಕ್ಕಂಥ ಒಂದು ಜನಾಕ್ರೋಶ
ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತ ಒಂದು ಸಚಿವ ಸಂಪುಟ ಇದೆಯಲ್ಲ ಅದು ಮಹತ್ವದ್ದಾಗಿರ್ತಕ್ಕಂಥದ್ದು. ಆ ಒಂದು ಸಭೆಯಲ್ಲಿ ಜಾರಿ ಆಗಲೇಬೇಕಾದಂತ ಒಂದು ಅನಿವಾರ್ಯತೆ. ಹೀಗಾಗಿಯೇ ಆ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾನದಂಡಗಳನ್ನ ಫಿಕ್ಸ್ ಮಾಡಬೇಕಾಗುತ್ತೆ, ಮತ್ತೊಂದು ಕಡೆಯಾಗಿ ಯಾವೆಲ್ಲ ಷರತ್ತುಗಳನ್ನ ಹಾಕಬೇಕಾಗುತ್ತೆ, ಮತ್ತೊಂದು ಕಡೆಗೆ ಹಣಕಾಸು ಕ್ರೋಢೀಕರಣ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಈ ಒಂದು ಫಲಾನುಭವಿಗಳ ಸಂಖ್ಯೆ, ಈ ರೀತಿಯಾದಂತಹ ನಾನಾ ಲೆಕ್ಕಾಚಾರಗಳ ಬಗ್ಗೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಗೆ ಇದೀಗ ತಾನೇ ಏನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಸಭೆ ಈಗಷ್ಟೇ ಆರಂಭವಾಗಿರ್ತಕ್ಕಂಥದ್ದು. ಈ ಒಂದು ಸಭೆಯ ಇಲ್ಲಿ IAS ಅಧಿಕಾರಿಗಳು ಮತ್ತೊಂದು ಕಡೆ ವಿದ್ಯಾ ಇಲಾಖೆಯ ಪ್ರಮುಖ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು 1-to-1 ಡಿಸ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಸಭೆ ಮಿಸ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ನಿಟ್ಟಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಇನ್ನಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್. ಅಂದಂಗೆ ನಮ್ಮ ಅಶೋಕ್ ಅಣ್ಣವರು ಗ್ಯಾರಂಟಿ ಕಾರ್ಡ್ ನ ಇಟ್ಕೊಂಡು ಸಿಕ್ಕಾಪಟ್ಟೆ ಅಲ್ಲಾಡ್ಸವ್ರಂತಲ್ಲಪ್ಪ, ಏನ್ ಕತೆ? ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ನನ್ ಮಗನ ಗೊತ್ತು, ಕೇಳಿಸ್ಕೊಳ್ಳಿ ಮ್ಯಾಟ್ರಿಕ್ ಬಾರಪ್ಪ, ಮಾವನ್ ಮನೆಗೆ ಹೋಗೋರ್ಗೆ ಬಸ್ ಫ್ರೀ. ಕಿರ್ಚಾಡ್ಬೇಡಿ, ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ. ಸೊಸೆ ಕರ್ಕೊಂಬರಕ್ಕೆ ಅತ್ತೆ ಹೋದ್ರೆ ಫ್ರೀ. ಏನ್ ಹೇಳ್ತಾ ಇದೆಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಸೊಸೆ ಕರ್ಕೊಂಬರಕ್ಕೆ ಅತ್ತೆ ಹೋದ್ರೆ ಫ್ರೀ. ದೇವಸ್ಥಾನಕ್ಕೆ ಹೋದ್ರೆ ಫ್ರೀ. ಹಾಸನ್ಗೆ ಹೋಗ್ಬೇಕಾದ್ರೆ ಫ್ರೀ. ಯಾರ್ಯಾರು ಮಹಿಳೆಯರು ಬಸ್ಸಲ್ಲಿ ಓಡಾಡ್ತೀರಾ, ಮನೆ ಬಸ್ಸಲ್ಲಿ ಟಿಕೆಟ್ ತಗೊಂಬೇಡಿ. ಅಯ್ಯೋ, ಉರಿಯೋ ಬೆಂಕಿಗೆ ತುಪ್ಪ ಹಾಕ್ರಪ್ಪ ಅಂದ್ರೆ ಇವು ಸೀಮೆ ಎಣ್ಣೆನೇ ತಗೊಂಬಂದು ಸುರಿತಾವಲ್ಲ ಎಡಿಟ್ರೆ. ಅಲ್ಲಿ ನಮ್ಮ ಜನಗಳು ಇವರ ಗ್ಯಾರಂಟಿಗಳನ್ನೆಲ್ಲ ನಂಬ್ಕೊಂಡು ಓಟ್ ಹಾಕ್ಬಿಟ್ವಲ್ಲ ಅಂತ ಗುಳು ಅಂತ ಹೇಳ್ತಾವ್ರೆ. ಇನ್ನೊಂದ್ ಕಡೆ ಪಾಪ ನಮ್ಮ ಶಿವಲಿಂಗೇಗೌಡ್ರು ಇವ್ರನ್ನ ನಂಬ್ಕೊಂಡು ಇವರ ಪಕ್ಷಕ್ಕೆ ಬಂದೆ, ನನಗೊಂದು ಮಂತ್ರಿ ಸ್ಥಾನ ಕೊಡ್ಲಿಲ್ವಲ್ಲ ಅಂತ ಗುಳು ಅಂತ ಹೇಳ್ತಾವ್ರೆ ಗೋಡೆ ಹೊರ್ಕೊಂಡು. ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಇಬ್ಬರನ್ನ ನಂಬಿ ಕಾಂಗ್ರೆಸ್ಗೆ ಬಂದಿದ್ದೀನಿ. ಏನ್ ಮಾಡ್ತಿರೋ ಮಾಡಿ, ಹಾಲರ ಹಾಕಿ ನೀರಲ್ಲರ ಹಾಕಿ ಏನ್ ಮಾಡ್ತಿರೋ ಮಾಡಿ. ಬೆಂಗಳೂರಲ್ಲಿ ನಿನ್ನಂತವ್ರನ್ನ ನನ್ನಂತವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಗುಂಪು ಮಾಡ್ತಾ ಇದ್ದೀನಿ. ನೀನ್ ನನ್ ಜೊತೆ ಸೇರ್ಕೋಬೇಕು. ಸರಿ, ಗುಂಪಿನ ರಾಜ ಯಾರು? The lion is back. The lion is back. ಏನ್ ಮಾಡ್ತಿರೋ ಮಾಡಿ, ಹಾಲರ ಹಾಕಿ ನೀರಲ್ಲರ ಹಾಕಿ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಹಾಲ್ಗೆ ಹಾಕೋದು, ನೀರ್ಗೆ ಹಾಕಲ್ಲ. ಏನಯ್ಯ ಶಿವಲಿಂಗೇಗೌಡ, ಏನ್ ಮಾಡ್ತಿರೋ ಮಾಡಿ, ನಿನ್ನ ಹಾಲ್ಗೆ ಹಾಕೇ ಹಾಕ್ತಿವಿ. ನೋಡಿದ್ರ ಎಡಿಟ್ರೆ, ನೀರಲ್ಲಿ ಹಾಕಿ ಮುಳುಗ್ಸಲ್ಲ, ಹಾಲಲ್ಲೇ ಅಭಿಷೇಕ ಮಾಡ್ತೀವಿ ಅಂದವರು ಇವತ್ತು ಹೆಂಗೆ ನಮ್ಮ ಶಿವಲಿಂಗೇಗೌಡ್ರನ್ನ ನೀರಲ್ಲಿ ಕೊಚ್ಕೊಂಡು ಹೋಗೋ ತರ ಮಾಡ್ತಾವ್ರೆ ಅಂತ. ಶಿವಲಿಂಗೇಗೌಡ್ರೆ, ಜಾಸ್ತಿ ಹೃದಯಕ್ಕೆ ತಗೊಂಬೇಡಿಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಆ ಎಡಿಟ್ರೆ, ಲೈನ್ ಮ್ಯಾನ್ ಬಂದು ಫೀಸ್ ಕಿತ್ತೋಕು ಮುಂಚೆ ನಾವು ಫೀಸ್ ಕಟ್ಬಿಡೋಣ ನಡೀರಿ ಅಪ್ಪ. ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋದು ಎಡಿಟ್ರೆ? ಅಯ್ಯೋ ನಡೀರಿಯಪ್ಪ. ನಾವು ಬರ್ತೀವಿ, ನೀವು ಹೋಗಿ ಬನ್ನಿ. ಚುನಾವಣಾ ಚುರುಮುರಿ. ಚುನಾವಣಾ ಚುರುಮುರಿ. ಎಡಿಟ್ರೆ, ಇವನು ಲುಂಗಿ ಒಳಗೆ ಚೇಳು ಬಿಟ್ಕೊಂಡಿರೋ ತರ ಆಡ್ತಾವ್ನೆ. ಇವನ ಬಾಧೆ ಏನು ಅಂತ ಓಸಿ ಕೇಳಿಯಪ್ಪ. ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರಿಗೂ ಫ್ರೀ ಕಣಪ್ಪ. ಒಬ್ಬೊಬ್ಬ ಮಾತಿ ತಪ್ಪಲ್ಲಪ್ಪ, ನುಡಿದಂತೆ ನಡೀತೀವಿ. ಅಣ್ಣ, ಸರ್ಕಾರ ಬಂದ್ 24 ಗಂಟೆ ಒಳಗೆ ನಮ್ದು ಎಲ್ಲ ಯಾರು ಕರೆಂಟ್ ಬಿಲ್ ಕಟ್ಟೊಳಗ ಯಾರು ಕಟ್ಟಲ್ಲ, ನಿಮ್ಮನ್ನೇ ಕಟ್ಟಿ ಹಾಕ್ತಿವಿ. ನೋಡಿ ಎಡಿಟ್ರೆ, ಕರೆಂಟ್ ತಂತಿ ಇದ್ದಂಗ ಅವನೇ ಟ್ರಾನ್ಸ್ಫಾರ್ಮರ್ ರೇಂಜ್ ಅಲ್ಲಿ ಮಾತಾಡ್ತಾವನಲ್ಲ ಎಡಿಟ್ರೆ ಇವನು. ಬರ್ತಾ ಇದೆ. ಆ ಎಡಿಟ್ರೆ, ಸಿದ್ದರಾಮಣ್ಣವ್ರಿಗೆ ಹೇಳ್ಬಿಟ್ಟು ಪೋಸ್ಟು ಇವನ್ಗೆ ಕರೆಂಟ್ ಕೊಡ್ಸ್ಬಿಡ್ರಪ್ಪ. ಬಾಬಾ ಸಾರಿ ಅಣ್ಣ.
ಅಂದಂಗೆ ನಮ್ಮ ಅಶೋಕ್ ಅಣ್ಣವರು ಗ್ಯಾರಂಟಿ ಕಾರ್ಡ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಅಲ್ಲಾಡ್ಸವ್ರಂತಲ್ಲಪ್ಪ, ಏನ್ ಕತೆ? ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ನನ್ ಮಗನ ಗೊತ್ತು, ಕೇಳಿಸ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಶಾಲೆಗಳೆಲ್ಲ ಶುರುವಾದವು. ಹೇಗಿವೆ ನಮ್ಮ ಸರ್ಕಾರಿ ಶಾಲೆಗಳು? ಹೊಸ ಸಚಿವರಿಗೆ ಸವಾಲ್. ಸರ್ಕಾರಿ ಶಾಲೆ ಉಳಿಸಿ, ಇದು ನ್ಯೂಸ್ 18 ಅಭಿಯಾನ. ಬೇಸಿಗೆ ರಜೆಯೇನೋ ಮುಗೀತು, ನಾಡಿದ್ದಿನಿಂದಲೇ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಹೇಗಿವೆ ಸರ್ಕಾರಿ ಶಾಲೆಗಳು? ನ್ಯೂಸ್ 18 ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ಅನಾವರಣ ಮಾಡ್ತಾ ಇದ್ದೀವಿ ನಾವು. ಅಟ್ಲೀಸ್ಟ್ ಈಗಲಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅಂತ. ನ್ಯೂಸ್ 18 ನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಎಂತೆಂತ ಸರ್ಕಾರಿ ಶಾಲೆಗಳಿದೆ, ಇತಿಹಾಸ ಉಳ್ಳಂತಹ ಸರ್ಕಾರಿ ಶಾಲೆಗಳು ಇವತ್ತು ಬೀಳೋ ಹಂತದಲ್ಲಿವೆ. ಕೆಲವೊಂದಿಷ್ಟು ಸರ್ಕಾರಿ ಶಾಲೆಗಳು ಬಿದ್ದು ಹೋಗುವಂತಿವೆ. ಸರ್ಕಾರಿ ಶಾಲೆಗಳನ್ನ ಉಳಿಸೋಣ, ನ್ಯೂಸ್ 18 ನಿಂದ ಸರ್ಕಾರಿ ಶಾಲೆ ಉಳಿಸಿಯ ಅಭಿಯಾನವನ್ನ ನಾವು ಶುರು ಮಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿನ ಸರ್ಕಾರಿ ಶಾಲೆಗಳ ಸ್ಥಿತಿ ನಿಜಕ್ಕೂ ಆ ದೇವರಿಗೆ ಪ್ರೀತಿ ಅನ್ಸುತ್ತೆ. ಈ ಘಂಟಿಕೇರಿ ಕರ್ನಾಟಕ ನ್ಯಾಷನಲ್ ಹೈಸ್ಕೂಲ್ನ ದುಸ್ಥಿತಿ ಹೆಂಗಿದೆ ಅಂದ್ರೆ, 70 ವರ್ಷಗಳ ಇತಿಹಾಸ ಇದೆ. ಇದು ಸರ್ಕಾರಿ ಅನುದಾನಿತ ಶಾಲೆ. ಆದ್ರೆ ಶಾಲೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಆಗಲೋ ಈಗಲೋ ಕುಸಿಯೋ ಆಗಿದೆ. ಮಣ್ಣಿನ ಗೋಡೆ, ಮಳೆ ಬಂದ್ರೆ ಯಾವ ಟೈಮ್ನಲ್ಲಿ ಬೀಳತ್ತೆ ಅನ್ನೋ ಒಂದು ಆತಂಕ ಪಾಪ ಅಲ್ಲಿ ಮಕ್ಕಳಿಗಿತ್ತೆ. ಮಳೆ ಬಂದ್ರೆ ಸೋರತ್ತಂತೆ, ಗಾಳಿಗೆ ಅಲ್ಲಿನ ಹೆಂಚುಗಳೇ ಹಾರಿ ಹೋಗುವಂತಹ ಪರಿಸ್ಥಿತಿ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು, ಸಿದ್ದರಾಮಯ್ಯನವರು ಕೂಡ ಈ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮೇಲ್ಛಾವಣಿಯನ್ನ ರಿಪೇರಿ ಮಾಡಿದ್ದೇವೆ, ಇಡೀ ಕಟ್ಟಡವನ್ನ ಕೆಡವಿಬಿಟ್ಟು ಹೊಸ ಕಟ್ಟಡವನ್ನ ನಿರ್ಮಿಸಬೇಕಿದೆ ಅಂತ ಹೇಳ್ತಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಪಾಂಡುರಂಗ ಪಮ್ಮಾರ ಅವರು. ನಿಜಕ್ಕೂ ಬಹಳ ಬೇಸರ ಅನ್ಸುತ್ತೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ನೋಡಿದ್ರೆ. ಈಗಾಗಲೇ ಶಾಲೆಯ ಮೇಲೆ ಎಲ್ಲ ಹಂಚಿದ್ದು, ಅವೆಲ್ಲ ಹಂಚುಗಳನ್ನು ತೆಗೆದು ತಗಡುಗಳನ್ನು ಹಾಕ್ಸಿದ್ವಿ. ಒಳಗಡೆ ಮೇಜರ್ ರಿಪೇರಿಗಳನ್ನು ಮಾಡಿದ್ವಿ, ಸುಣ್ಣ ಬಣ್ಣ ಮಾಡಿದ್ದೀವಿ. ಹೊಸ ಕಟ್ಟಡಕ್ಕೆ ಕೂಡ ಪ್ಲ್ಯಾನ್ ಮಾಡಿದ್ವಿ. ಹೊಸ ಕಟ್ಟಡಕ್ಕೆ ಒಂದು 4 ಕೋಟಿ ರೂಪಾಯಿ ಬೇಕಾಗ್ತದೆ. ಆ ದಿಶೆಯೊಳಗೆ ನಾವು ಮೊನ್ನೆ 18ನೇ ತಾರೀಕಿಗೆ ಮ್ಯಾನೇಜ್ಮೆಂಟದ್ದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲಿ ನಮ್ಗೆ ಈ ಅನುದಾನಿತ ಶಾಲೆ ಸರ್ಕಾರದಿಂದಂತೂ ಏನು ಸಿಗೋದಿಲ್ಲ, ಆ ಅವಧಿಯೊಳಗೆ ನಾವು ಪ್ರಾರಂಭ ಮಾಡಿ ಅದನ್ನು ಫೌಂಡೇಶನ್ ಹಾಕಿ ಹೋಗೋಣ ಅನ್ನೋದು ನಮ್ಮದು ಯೋಚನೆ ಇದೆ. ದಿಶೆಯೊಳಗೆ ಎಲ್ಲರೂ ಸಹಕಾರ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಹೊಸ ಕಟ್ಟಡ ಮಾಡ್ತಕ್ಕಂಥ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತೀವಿ. ಘಂಟಿಕೇರಿ ಕರ್ನಾಟಕ ನ್ಯಾಷನಲ್ ಹೈಸ್ಕೂಲ್ ದುಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಅವರು ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಕ್ಕಳು ಸಹ ಉತ್ಸಾಹದಿಂದ ಶಾಲೆಗಳತ್ತ ಮುಖ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆದರೆ ಬಹಳಷ್ಟು ಕಡೆ ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳು ಶಿಥಿಲಾವಸ್ಥೆಯಲ್ಲಿರೋದ್ರಿಂದಾಗಿ ಮಕ್ಕಳು ಭಯದಿಂದ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಒಂದು ಘಂಟಿಕೇರಿಯ ನ್ಯಾಷನಲ್ ಹೈಸ್ಕೂಲ್ನಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು 70 ವರ್ಷದ ಹಳೆಯ ಕಟ್ಟಡ. ಇಲ್ಲಿ ಒಂದು ರೀತಿಯಲ್ಲಿ ಇದು ದುರಸ್ತಿಗಾಗಿ ಮತ್ತು ಪುನರ್ ನಿರ್ಮಾಣಕ್ಕಾಗಿ ಈ ಒಂದು ಕಟ್ಟಡ ಎದುರು ನೋಡ್ತಾ ಇದೆ ಅಂತ ಹೇಳ್ಬೋದು. ಅಂತಹ ಪರಿಸ್ಥಿತಿ ಅಂದರೆ ಅಷ್ಟರ ಮಟ್ಟಿಗೆ ಇದು ಒಂದು ದಯನೀಯ ಸ್ಥಿತಿ ಇಲ್ಲಿದೆ. ಏನಂದರೆ ಕೋಣೆಗಳಿರ್ಬೋದು ಮತ್ತು ಶಾಲಾ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ ಅಂತ ಹೇಳ್ಬೋದು. ಇದು ವಾಣಿಜ್ಯ ನಗರಿ ಅಂದ ಕೂಡಲೇ ಇಲ್ಲಿ 3 ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಸಿಟಿನೂ ಹೌದು. ಒಳ್ಳೆಯ ವಾತಾವರಣ ಇಲ್ಲ ಮತ್ತು ಸುಸಜ್ಜಿತ ಕಟ್ಟಡಗಳಿಲ್ಲ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಈ ಒಂದು ನ್ಯಾಷನಲ್ ಹೈಸ್ಕೂಲ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಗೋಡೆಗಳು ಎಷ್ಟರ ಮಟ್ಟಿಗೆ ಇದು ಗೋಡೆಗಳಿದೆ ಅಂಥೇಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹಳೆಯ ಕಾಲದ ಅಂದರೆ 70 ವರ್ಷದ ಒಂದು ಗೋಡೆಗಳಿದ್ದಾವೆ. ಇಲ್ಲಿ ಏನಿಲ್ಲ, ಈ ಥರ ಒಂದು ಕಿತ್ತಿಬಿಟ್ರೆ ಬೀಳುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಒಳಗಡೆ ನೋಡಿದ್ರೆ ಮಣ್ಣಿನಿಂದ ಮಾಡಿದಂತಹ ಕಟ್ಟಡ ಇದಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲಿ ನೋಡಿದ್ರು ಸಹ ಈ ರೀತಿ ಒಂದು ಬೀಳುವಂಥ, ಜಸ್ಟ್ ಮುಟ್ಟಿದ್ರೆ ಸಾಕು ಗೋಡೆ ಅಷ್ಟರ ಮಟ್ಟಿಗೆ ಶಿಥಿಲಾವಸ್ಥೆಯಲ್ಲಿದೆ. ಜೊತೆಗೆ ಛತ್ತು ಸಹ ಮೇಲ್ಗಡೆ ಮೇಲ್ಛಾವಣಿ ಇರ್ಬೋದು, ಅದು ಸಹ ಒಂದು ಸೋರೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಮಳೆ ಏನಾದರೂ ಬಂದರೆ ಇಲ್ಲಿ ಮಳೆ ನೀರಿನಲ್ಲೇ ತೊಯ್ಯುವಂಥ ಪರಿಸ್ಥಿತಿ ಮತ್ತು ಕ್ಲಾಸ್ ರೂಮ್ನಿಂದ ತುಂಬ ಒಂದು ರೀತಿಯಲ್ಲಿ ಮಳೆ ನೀರಿಂದ ಒಂದು ಆವರಿಸುವಂಥ ಎಲ್ಲ ಒಂದು ವಾತಾವರಣ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಈ ಒಂದು ಮತ್ತೆ ಶಾಲೆ ಇದು ಮುಖ್ಯವಾಗಿ ಏನಂದರೆ
ಬಡವರ ಏರಿಯಾ ಇರೋದ್ರಲ್ಲಿ ಬಡವರ ಏರಿಯಾದಲ್ಲಿ ಇರುವಂತಹ ಶಾಲೆ ಆಗಿದೆ ಮತ್ತು ಸಾಕಷ್ಟು ಬಡ ಮಕ್ಕಳನ್ನೇ ಇಲ್ಲಿ ಬಂದು ವಿದ್ಯಾಭ್ಯಾಸಕ್ಕಂತ ಬರ್ತಾರೆ. ಆದರೆ ಅವರಿಗೆ ತಕ್ಕಂತ ಅಂದರೆ ಓದಲಿಕ್ಕೆ ಇರುವಂಥ ಒಂದು ವಾತಾವರಣ, ಒಳ್ಳೆಯ ವಾತಾವರಣ ಇಲ್ಲಿಲ್ಲ. ಟೀಚರ್ಸ್ ಇದ್ದಾರೆ, ಆದರೆ ಒಂದು ಸುಸಜ್ಜಿತವಾದ ಕಟ್ಟಡ ಇಲ್ಲ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ಈ ಗೋಡೆಗಳು ಸಹ ಬಿರುಕು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಕಟ್ಟಡ ಇದೆ ಅಂದ ಕೂಡಲೇ ಅದು ಒಂದು ಸುಸಜ್ಜಿತವಾಗಿದ್ದರೆ ಮಾತ್ರ ಮಕ್ಕಳು ಸಹ ನಿರ್ಭೀತಿಯಿಂದ ಓದಲಿಕ್ಕೆ ಮತ್ತು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಇಲ್ಲಿ ಯಾವ ದಿಕ್ಕಿನಲ್ಲಿ ನೋಡಿದ್ರು ಸಹ ಒಂದು ರೀತಿಯಲ್ಲಿ ಬಿರುಕು ಬಿಟ್ಟಂತಹ ಮತ್ತು ಗೋಡೆ ಒಂದು ಕಿತ್ಕೊಂಡು ಹೋದಂತಹ ಒಂದು ಗೋಡೆಗಳನ್ನ ಕಾಣ್ತೀವಿ. ಇಲ್ಲೂ ಸಹ ಬೋರ್ಡ್ ಪಕ್ಕ ಕೆಳಗಡೆ ಇರುವಂತಹ ಪರಿಸ್ಥಿತಿ ನೋಡಿದ್ರು ಗೊತ್ತಾಗುತ್ತೆ. ಇಲ್ಲೂ ಸಹ ಏನು ಎಲ್ಲಿ ನೋಡಿದ್ರು ಸಹ ಕಿತ್ಕೊಂಡು ಹೋದಂತಹ ಪರಿಸ್ಥಿತಿನೇ ಇಲ್ಲಿ ಕಾಣಿಸ್ತೀವಿ. ಮತ್ತು ಬಿರುಕು ಬಿಟ್ಟಂತಹ ಸಣ್ಣ ಪುಟ್ಟ ಪ್ಯಾಚಪ್ ವರ್ಕ್ ಮಾಡಿದ್ರು ಸಹ ಅದು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ಲ. ಅಂದರೆ ಆದರೂ ಒಂದು ರೀತಿಯಲ್ಲಿ ಏನಂದರೆ ಜೀವ ಕೈಯಲ್ಲಿ ಹಿಡಿದು ಬದುಕುವಂಥ ಅಂದರೆ ಪಾಠ ಕಲಿಯುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲಿದೆ. ಈಗಾಗಲೇ ಸಿಬ್ಬಂದಿನೂ ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ದುರಸ್ತಿ ಕಟ್ಟಡದ ಪರಿಸ್ಥಿತಿ ಮಾತ್ರ ಅದೇ ರೀತಿಯಾಗಿ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನ್ಯೂಸ್ 18ನ ಈ ಅಭಿಯಾನಕ್ಕೆ ಶಿಕ್ಷಣ ಸಚಿವರು ಕೂಡ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯನ್ನ ಉಳಿಸಿ ಅನ್ನೋ ಅಭಿಯಾನಕ್ಕೆ ಸ್ಪಂದನೆ ಸಿಕ್ಕಿದೆ. ಸರ್ಕಾರಿ ಶಾಲೆಗಳ ಪುನಶ್ಚೇತನವನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನ್ಯೂಸ್ 18ಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸಚಿವ ಮಧು ಬಂಗಾರಪ್ಪ ಕೊಟ್ಟಂತಹ ಹೇಳಿಕೆಗಳಿದು. ಎಲ್ಲರೂ ಕೂಡ ಒಪ್ಪೋ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ನ್ಯೂಸ್ 18ನ ಅಭಿಯಾನಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಮೆಚ್ಚುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಬೇಸಿಕ್ ಮಕ್ಕಳಿಗೆ ಏನು ಬೇಸಿಕ್ ನೆಸೆಸಿಟಿ ಏನಿದೆ ಅದನ್ನ ಕಲ್ಪಿಸ್ತಕ್ಕಂಥದ್ರಲ್ಲಿ ನಾವು ತುಂಬಾ ಹಿಂದಿದೀವಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದು ಶಾಲೆ ಬಿಲ್ಡಿಂಗ್ಸ್ ಇರ್ಬೋದು, ಶಾರ್ಟೇಜ್ ಆಫ್ ಟೀಚರ್ಸ್ ಇರ್ಬೋದು, ಬೇರೆ ನಾನು ಹೆಚ್ಚು ಮಾತಾಡಕ್ಕೆ ಅದು ವಿವರಣೆ ಹೋಗಲ್ಲ. ಯಾಕೆಂದ್ರೆ ನಾನು ಈಗ ತಾನೇ ಇವತ್ತು ಬೆಳಗ್ಗೆ ನಮಗೆ ಫೈನಲ್ ಆಗಿ ಅಲರ್ಟ್ ಆಗಿರೋದ್ರಿಂದ. ಆದರೆ ಅದನ್ನ ಸಂಪೂರ್ಣವಾಗಿ ತೃಪ್ತಿ ತರ್ತಕ್ಕಂಥ ಆ ಮಕ್ಕಳಿಗೆ ಏನು ತಂದೆ ತಾಯಿಯವರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥದ್ದು ಆಸೆ ಮೂಡಬೇಕು, ಅವರಿಗೆ ವಿಶ್ವಾಸ ಇರಬೇಕು. ಆ ರೀತಿಯಲ್ಲಿ ನಾವು ಮಾಡ್ತೇವೆ. ಬೇಸಿಕ್ ಮಕ್ಕಳಿಗೆ ಏನು ಬೇಸಿಕ್ ನೆಸೆಸಿಟಿ ಏನಿದೆ ಅದನ್ನ ಕಲ್ಪಿಸ್ತಕ್ಕಂಥದ್ರಲ್ಲಿ ನಾವು ತುಂಬಾ ಹಿಂದಿದೀವಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದು ಶಾಲೆ ಬಿಲ್ಡಿಂಗ್ಸ್ ಇರ್ಬೋದು, ಶಾರ್ಟೇಜ್ ಆಫ್ ಟೀಚರ್ಸ್ ಇರ್ಬೋದು, ಬೇರೆ ನಾನು ಹೆಚ್ಚು ಮಾತಾಡಕ್ಕೆ ಅದು ವಿವರಣೆ ಹೋಗಲ್ಲ. ಯಾಕೆಂದ್ರೆ ನಾನು ಈಗ ತಾನೇ ಇವತ್ತು ಬೆಳಗ್ಗೆ ನಮಗೆ ಫೈನಲ್ ಆಗಿ ಅಲರ್ಟ್ ಆಗಿರೋದ್ರಿಂದ. ಆದರೆ ಅದನ್ನ ಸಂಪೂರ್ಣವಾಗಿ ತೃಪ್ತಿ ತರ್ತಕ್ಕಂಥ ಆ ಮಕ್ಕಳಿಗೆ ಏನು ತಂದೆ ತಾಯಿಯವರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥದ್ದು ಆಸೆ ಮೂಡಬೇಕು, ಅವರಿಗೆ ವಿಶ್ವಾಸ ಇರಬೇಕು. ಆ ರೀತಿಯಲ್ಲಿ ನಾವು ಮಾಡ್ತೇವೆ. ನೋಡಿ, ನ್ಯೂಸ್ 18ಗೆ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಂತಹ ಹೇಳಿಕೆ, ಈಗ ತಾನೇ ನನಗೆ ಜವಾಬ್ದಾರಿ ಸಿಕ್ಕಿದೆ, ಈಗ ತಾನೇ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದಕ್ಕೆ ನಾವು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸಬೇಕು, ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ಅವರ ಮಾತು. ಶಿಕ್ಷಣದ ಕೇಸರೀಕರಣಕ್ಕೆ ಬ್ರೇಕ್ ಹಾಕೋದ್ರ ಬಗ್ಗೆ ಶಿಕ್ಷಣ ಸಚಿವರಿಂದ ಸುಳಿವು ಸಿಕ್ಕಿದೆ. ಪಠ್ಯ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ನಮ್ಮ ಪ್ರಣಾಳಿಕೆಯ ಸರ್ವ ಜನಾಂಗದ ಶಾಂತಿಯ ತೋಟ, ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ಅವರು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಕೊಟ್ಟಂತಹ ಉತ್ತರ ಇದು. ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಶಿಕ್ಷಣದ ಕೇಸರೀಕರಣ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕ್ ಅನ್ನ ಹಾಕ್ತೀವಿ, ಪಠ್ಯ ಬದಲಾವಣೆಯ ಮಾಡಬಹುದು ಅನ್ನೋ ಸುಳಿವನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಇಲ್ಲಿ ಮಧು ಬಂಗಾರಪ್ಪ ಅವರು ಸಚಿವರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನೂತನ ಸಚಿವ ಮಧು ಬಂಗಾರಪ್ಪನವರಿದ್ದಾರೆ. ಜೂನ್ 1ನೇ ತಾರೀಕಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಆರಂಭವಾಗ್ತಿದೆ. ಹಾಗಾಗಿ ನೂತನ ಸಚಿವರು ಹೋಮ್ವರ್ಕ್ ಏನು ಮಾಡ್ಕೊಂಡಿದ್ದಾರೆ, ಮಕ್ಕಳಿಗೆ ಏನು ಶುಭಾಶಯ ಕೋರ್ತಾರೆ, ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಸರ್, ಮಕ್ಕಳಿಗೆ 1ನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನೀವು ಮಿನಿಸ್ಟರ್, ನೀವು ಪೋರ್ಟ್ಫೋಲಿಯೋ, ಯಾವ ರೀತಿ ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ಈಗ ತಾನೇ ಕ್ಲಾಸ್ ಶುರು ಆಗ್ತಾ ಇದೆ, ನೀವಾಗಲೇ ಹೋಮ್ವರ್ಕ್ ಈಗ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಹಳ ಸಂತೋಷ ಆಗುತ್ತೆ. ಸ್ವಲ್ಪ ಬಹಳ ಚಾಲೆಂಜಿಂಗ್ ಕ್ಷೇತ್ರ, ಮಕ್ಕಳ ಭವಿಷ್ಯದ ಕ್ಷೇತ್ರ, ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯದ ಕ್ಷೇತ್ರ ಅಂತ ಹೇಳಿದಾಗ ಬಹಳ ಅದನ್ನ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥದ್ದು, ಅದು ನಾನು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಸ್ವಲ್ಪ ಲೈಟಾಗಿ ಸಮಯ ತಗೊಳ್ಬಹುದು, ಇಲ್ಲ ಅಂತ ಹೇಳಲ್ಲ, ಆದಷ್ಟು ಬೇಗ ಆಗ್ತದೆ. ಇದು ನೀವು ಹೇಳಿದ್ರೆ ಜಾತ್ಯತೀತ ಸಂಸ್ಕೃತಿಯ ನೆಲೆ ಅಂತ ಯಾವಾಗಲೂ ಹೇಳ್ತಿರ್ತೀರ. ಹಾಗಾಗಿ ಶಿಕ್ಷಣದ ಕೇಸರೀಕರಣಕ್ಕೆ ಮಧು ಬಂಗಾರಪ್ಪರಿಂದ ತಡೆ ಆಗುತ್ತಾ? ನಾನು ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಅದರೊಳಗೆ ಪ್ರಿಯಾಂಬಲ್ ಫಸ್ಟ್ ಕೊಟ್ಟಿದೆ. ಏನಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ.
ಕುವೆಂಪು ಅವರು ಹೇಳ್ಕೊಟ್ಟಿರೋದು. ಅದ್ರ ಮುಂದೆ ಏನು ಮಾಡ್ತೀವಿ ಅನ್ನೋದು ಬೇಡ, ಇಷ್ಟನ್ನ ನಾವು ಪಾಲಿಸಿದ್ರೆ ಸಾಕು. ಅದು ಪಾಲಿಸ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮ್ಯಾನಿಫೆಸ್ಟೋಲ್ಲಿ ಹಾಕಿರೋದ್ರಿಂದ ನಮ್ಮ ಪ್ರಣಾಳಿಕೆಯಲ್ಲಿ ಆ ರೀತಿನೇ ಈ ಶಿಕ್ಷಣನೂ ಕೂಡ ಇರ್ತದೆ. ಅವರು ಹಿರಿಯರು ಆಗಲೇ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬರೀ ನಮ್ಮ ರಾಜ್ಯಕ್ಕಲ್ಲ, ರಾಷ್ಟ್ರಕವಿ ಅಂತಕ್ಕಂಥದ್ದು ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಬಹಳ ಬುದ್ಧಿವಂತರಿದ್ದಾರೆ, ಅದಕ್ಕೆಲ್ಲ ಟೀಮ್ ಇರ್ತದೆ. ಅದೆಲ್ಲ ಕೂತ್ಕೊಂಡು ಜವಾಬ್ದಾರಿತವಾಗಿ ತಪ್ಪುಗಳಾಗಿದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಸಂಪೂರ್ಣ ಗ್ಯಾರಂಟಿ 100ಕ್ಕೆ 100 ಮಾಡೇ ಮಾಡ್ತೀವಿ. ಬೇಸಿಕ್ ಮಕ್ಕಳಿಗೆ ಏನು ಬೇಸಿಕ್ ನೆಸೆಸಿಟಿ ಏನಿದೆ ಅದನ್ನ ಕಲ್ಪಿಸ್ತಕ್ಕಂಥದ್ರಲ್ಲಿ ನಾವು ತುಂಬಾ ಹಿಂದಿದೀವಿ, ಇಲ್ಲ ಅಂತಕ್ಕಂಥದ್ದನ್ನ ನಾವು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದು ಶಾಲೆ ಬಿಲ್ಡಿಂಗ್ಸ್ ಇರ್ಬೋದು, ಶಾರ್ಟೇಜ್ ಆಫ್ ಟೀಚರ್ಸ್ ಇರ್ಬೋದು, ಬೇರೆ ಬೇರೆ. ನಾನು ಹೆಚ್ಚು ಮಾತಾಡಕ್ಕೆ ಅದು ವಿವರಣೆ ಹೋಗಲ್ಲ, ಯಾಕೆಂದ್ರೆ ನಾನು ಈಗ ತಾನೇ ಇವತ್ತು ಬೆಳಗ್ಗೆ ನಮಗೆ ಫೈನಲ್ ಆಗಿ ಅಲರ್ಟ್ ಆಗಿರೋದ್ರಿಂದ. ಆದರೆ ಅದನ್ನು ಸಂಪೂರ್ಣವಾಗಿ ತೃಪ್ತಿ ತರ್ತಕ್ಕಂಥ ಆ ಮಕ್ಕಳಿಗೆ ಏನು ತಂದೆ ತಾಯಿಯವರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥದ್ದು ಆಸೆ ಮೂಡಬೇಕು, ಅವರಿಗೆ ವಿಶ್ವಾಸ ಇರಬೇಕು. ಆ ರೀತಿಯಲ್ಲಿ ನಾವು ಮಾಡ್ತೀವಿ. ಎಲ್ಲರೂ ಮನುಷ್ಯರು ಜಡ್ಗಟ್ಟಿದ್ರೆ ಆ ಜಡ್ಡನ್ನ ಅವರೇ ಬಿಡ್ಕೊಂಡು ಬರಬೇಕಾಗುತ್ತೆ. ಅದನ್ನ ಮಾತ್ರ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಅದೆಲ್ಲ ಏನಿಲ್ಲ, ಬಟ್ ಎಲ್ಲರೂ ಒಳ್ಳೆಯವರು ಅಂತಕ್ಕಂಥದ್ದು ಭಾವನೆ ಮೇಲೆ ಶುರು ಮಾಡ್ತೀನಿ. ಇವತ್ತು ಮಧ್ಯಾಹ್ನದ ಮೇಲೆ ಫಸ್ಟ್ ಪ್ರಿಲಿಮಿನರಿ ಕೆಲವು ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ. ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಶಿಕ್ಷಣದ ಕೇಸರೀಕರಣಕ್ಕೆ ಅವಕಾಶ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದರೆ ಆ ಮುಖಾಂತರ ಪಠ್ಯ ಪುಸ್ತಕದಲ್ಲಿ ಮತ್ತೆ ಬದಲಾವಣೆಯ ಸುಳಿವನ್ನು ಕೊಟ್ಟಿರುವಂತದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಮುಖಾಂತರ ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ಬಿಟ್ಟೋಗಿದ್ದು ಮತ್ತೆ ಆಡ್ ಆಗುತ್ತೆ ಅನ್ನೋ ಮುಖಾಂತರ ಜಡ್ಡುಗಟ್ಟ ಅಧಿಕಾರಿಗಳು ಎಲ್ಲವನ್ನು ಬಿಟ್ಟು ನನ್ನ ಜೊತೆ ಬನ್ನಿ ಅನ್ನೋ ಮುಖಾಂತರ ಈಗಾಗಲೇ ಇಲಾಖಾ ಸಭೆಯನ್ನು ಕೂಡ ಆರಂಭಿಸಿರುವಂತದ್ದು. ಕ್ಯಾಮರಾಮ್ಯಾನ್ ಶ್ರೀನಿವಾಸ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಂಡ್ಯದ ಕೆಆರ್ಪೇಟೆಯ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ಪೋಷಕರು ಕ್ಯೂ ನಿಂತಿದ್ದಾರಂತೆ. ಮಕ್ಕಳನ್ನ LKGಗೆ ದಾಖಲು ಮಾಡುವುದಕ್ಕೆ ಬೆಳಗಿನ ಜಾವದಿಂದಲೇ ಸರತಿ ಸಾಲಲ್ಲಿ ಪೋಷಕರು ನಿಂತುಕೊಂಡು ಹೆಂಗ್ ಕಾಯ್ತಿದ್ದಾರೆ ನೋಡಿ. ಪ್ರಥಮ PUCಗೆ 2 ದಿನದಲ್ಲಿ 90ಕ್ಕೂ ಹೆಚ್ಚು ಮಕ್ಕಳು ಒಂದ್ ಕಡೆ ದಾಖಲಾಗಿದ್ದಾರೆ. ಕಳೆದ ಸಾಲಲ್ಲಿ 2000ಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಓದಿದ್ದಾರೆ. SSLC ಹಾಗೆ PUC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರೋದ್ರಿಂದ ಇದೇ ಶಾಲೆಗೆ ನಮ್ಮ ಮಕ್ಕಳನ್ನ ಕೂಡ ಸೇರಿಸಬೇಕು, ಚೆನ್ನಾಗಿ ಮಾರ್ಕ್ಸ್ ಅನ್ನ ಅವ್ರು ತೆಗಿಬೇಕು, ಮುಂದೆ ಚೆನ್ನಾಗಿರ್ಬೇಕು ಅವರ ಫ್ಯೂಚರ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಪೇರೆಂಟ್ಸ್ಗಳು ಕೂಡ ದಾಖಲಾತಿಯನ್ನು ಇದೇ ಸ್ಕೂಲ್ನಲ್ಲಿ ಮಾಡಿಸಬೇಕು ಅಂತ ಹೇಳಿ ಬೆಳಗಿನ ಜಾವವೇ ಬಂದು ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಿದ್ದೀರಿ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ. Languages, 26 states. ಮ್ಯಾಟ್ರಿಕ್ ಬಾರಪ್ಪ. ಮಾವನ ಮನೆಗೆ ಹೋಗೋರ್ಗೆ ಬಸ್ ಫ್ರೀ. ಕಿರ್ಚಾಡ್ಬೇಡಿ, ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ. ಸೊಸೆ ಕರ್ಕೊಂಬರಕ್ಕೆ ಅತ್ತೆ ಹೋದ್ರೆ ಫ್ರೀ. ಏನ್ ಹೇಳ್ತಾ ಇದೀಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಸೊಸೆ ಕರ್ಕೊಂಬರಕ್ಕೆ ಅತ್ತೆ ಹೋದ್ರೆ ಫ್ರೀ. ದೇವಸ್ಥಾನಕ್ಕೆ ಹೋದ್ರೆ ಫ್ರೀ. ಹಾಸನ್ಗೆ ಹೋಗ್ಬೇಕಾದ್ರೆ ಫ್ರೀ. ಯಾರ್ಯಾರು ಮಹಿಳೆಯರು ಬಸ್ಸಲ್ಲಿ ಓಡಾಡ್ತೀರಾ? ಮನೆ ಬಸ್ಸಲ್ಲಿ ಟಿಕೆಟ್ ತಗೊಂಬೇಡಿ. ಅಯ್ಯೋ, ಉರಿಯೋ ಬೆಂಕಿಗೆ ತುಪ್ಪ ಹಾಕ್ರಪ್ಪ ಅಂದ್ರೆ ಇವು ಸೀಮೆ ಎಣ್ಣೆನೇ ತಗೊಂಬಂದು ಸುರಿತಾವಲ್ಲ ಎಡಿಟ್ರೆ. ಅಲ್ಲಿ ನಮ್ಮ ಜನಗಳು ಇವರ ಗ್ಯಾರಂಟಿಗಳನ್ನೆಲ್ಲ ನಂಬ್ಕೊಂಡು ಓಟ್ ಹಾಕ್ಬಿಟ್ವಲ್ಲ ಅಂತ ಗುಳು ಅಂತ ಹೇಳ್ತಾವ್ರೆ. ಇನ್ನೊಂದ್ ಕಡೆ ಪಾಪ ನಮ್ಮ ಶಿವಲಿಂಗೇಗೌಡ್ರು ಇವ್ರನ್ನ ನಂಬ್ಕೊಂಡು ಇವರ ಪಕ್ಷಕ್ಕೆ ಬಂದೆ, ನನಗೊಂದು ಮಂತ್ರಿ ಸ್ಥಾನ ಕೊಡ್ಲಿಲ್ವಲ್ಲ ಅಂತ ಗುಳು ಅಂತ ಹೇಳ್ತಾವ್ರೆ ಗೋಡೆ ಹೊರ್ಕೊಂಡು. ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರ ಇಬ್ಬರನ್ನ ನಂಬಿ ಕಾಂಗ್ರೆಸ್ಗೆ ಬಂದಿದ್ದೀನಿ. ಏನ್ ಮಾಡ್ತೀರೋ ಮಾಡಿ, ಹಾಲರ ಹಾಕಿ ನೀರಲ್ಲರ ಹಾಕಿ ಏನ್ ಮಾಡ್ತೀರೋ ಮಾಡಿ. ಬೆಂಗಳೂರಲ್ಲಿ ನಿನ್ನಂತವ್ರನ್ನ ನನ್ನಂತವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಗುಂಪು ಮಾಡ್ತಾ ಇದ್ದೀನಿ. ನೀನ್ ನನ್ ಜೊತೆ ಸೇರ್ಕೋಬೇಕು. ಸರಿ, ಗುಂಪಿನ ರಾಜ ಯಾರು? The lion is back. The lion is back. ಏನ್ ಮಾಡ್ತೀರೋ ಮಾಡಿ, ಹಾಲರ ಹಾಕಿ ನೀರಲ್ಲರ ಹಾಕಿ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಹಾಲ್ಗೆ ಹಾಕೋದು, ನೀರ್ಗೆ ಹಾಕಲ್ಲ. ಏನಯ್ಯ ಶಿವಲಿಂಗೇಗೌಡ, ಏನ್ ಮಾಡ್ತೀರೋ ಮಾಡಿ, ನಿನ್ನ ಹಾಲ್ಗೆ ಹಾಕ್ತಿವಿ. ನೋಡಿದ್ರ ಎಡಿಟ್ರೆ, ನೀರಲ್ಲಿ ಹಾಕಿ ಮುಳುಗ್ಸಲ್ಲ, ಹಾಲಲ್ಲೇ ಅಭಿಷೇಕ ಮಾಡ್ತೀವಿ ಅಂದವರು ಇವತ್ತು ಹೆಂಗೆ ನಮ್ಮ ಶಿವಲಿಂಗೇಗೌಡ್ರನ್ನ ನೀರಲ್ಲಿ ಕೊಚ್ಕೊಂಡು ಹೋಗೋ ತರ ಮಾಡ್ತಾವ್ರೆ ಅಂತ. ಶಿವಲಿಂಗೇಗೌಡ್ರೆ, ಜಾಸ್ತಿ ಹೃದಯಕ್ಕೆ ತಗೊಂಬೇಡಿಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಆ ಎಡಿಟ್ರೆ, ಲೈನ್ ಮ್ಯಾನ್ ಬಂದು ಫೀಸ್ ಕಿತ್ತೋಕು ಮುಂಚೆ ನಾವು ಫೀಸ್ ಕಟ್ಬಿಡೋಣ ನಡೀರಿಯಪ್ಪ. ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋದು ಎಡಿಟ್ರೆ? ಅಯ್ಯೋ ನಡೀರಿಯಪ್ಪ. ಯಾಕೆ
ಶರಣು ನಾವು ಬರ್ತೀವಿ, ನೀವು ಹೋಗಿ ಬನ್ನಿ. ಚುನಾವಣಾ ಚುರುಮುರಿ ಚುನಾವಣಾ ಚುರುಮುರಿ. ಎಡಿಟ್ರೆ, ಇವನು ಲುಂಗಿ ಒಳಗೆ ಚೇಳು ಬಿಟ್ಕೊಂಡಿರೋರ್ ತರ ಆಡ್ತಾವ್ನೆ. ಇವನ ಬಾಧೆ ಏನು ಅಂತ ಓಸಿ ಕೇಳಿಯಪ್ಪ. ಮಾದೇವಪ್ಪ ನಿನಗುಪ್ಪಿ ನನಗುಪ್ಪಿ ಎಲ್ಲರಿಗೂ ಫ್ರೀ ಕಣಪ್ಪ. ಒಬ್ಬೊಬ್ಬ ಮಾತಿ ತಪ್ಪಲ್ಲಪ್ಪ. ನುಡಿದಂತೆ ನಡೀತೀವಿ ಅಣ್ಣ. ಸರ್ಕಾರ ಬಂದ್ 24 ಗಂಟೆ ಒಳಗೆ ನಮ್ದು ಎಲ್ಲ ಯಾರು ಕರೆಂಟ್ ಈ ಕಟ್ಟಳೆಗ ಯಾರು ಕಟ್ಟಲ್ಲ, ನಿಮ್ಮನ್ನೇ ಕಟ್ಟಿ ಹಾಕ್ತಿವಿ. ನೋಡಿ ಎಡಿಟ್ರೆ, ಕರೆಂಟ್ ತಂತಿ ಇದ್ದಂಗ ಅವನೇ ಟ್ರಾನ್ಸ್ಫಾರ್ಮರ್ ರೇಂಜ್ ಅಲ್ಲಿ ಮಾತಾಡ್ತಾವನಲ್ಲ ಎಡಿಟ್ರೆ ಇವನು. ಬರ್ತಾ ಇದೆ ಆ ಎಡಿಟ್ರೆ ಸಿದ್ದರಾಮಣ್ಣವ್ರಿಗೆ ಹೇಳ್ಬಿಟ್ಟು ಪೋಸ್ಟು ಇವನ್ಗೆ ಕರೆಂಟ್ ಕೊಡ್ಸ್ಬಿಡ್ರಪ್ಪ. ಆ ಬಾಬಾ ಸಾರಿ ಅಣ್ಣ. ಅಂದಂಗೆ ನಮ್ಮ ಅಶೋಕ್ ಅಣ್ಣವರು ಗ್ಯಾರಂಟಿ ಕಾರ್ಡ್ ನ ಇಟ್ಕೊಂಡು ಸಿಕ್ಕಾಪಟ್ಟೆ ಅಲ್ಲಾಡ್ಸವ್ರಂತಲ್ಲಪ್ಪ, ಏನ್ ಕತೆ? ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ನನ್ ಮಗನ ಗೊತ್ತು, ಕೇಳಿಸ್ಕೊಳ್ಳಿ ಮ್ಯಾಟ್ರಿಕ್ ಬಾರಪ್ಪ. ಮಾವನ್ ಮನೆಗೆ ಹೋಗೋರ್ಗೆ ಬಸ್ ಫ್ರೀ. ಕಿರ್ಚಾಡ್ಬೇಡಿ. ವೆಲ್ಕಮ್ ಬ್ಯಾಕ್. ನಾನು ಮಂತ್ರಿ ಮಾಡಿ ಅಂತ ಈವರೆಗೂ ಕೂಡ ಯಾವ ಸಿಎಂಗೂ ಕೇಳಿಲ್ಲ. ಸಾರಿಗೆ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸ್ತೀನಿ ಅಷ್ಟೇ ಅಂತ ನ್ಯೂಸ್ 18ಗೆ ನೂತನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಾರಿಗೆ ನಿಗಮಗಳು ಈಗಾಗಲೇ ಆರ್ಥಿಕವಾಗಿ ಸಂಕಷ್ಟದಲ್ಲಿವೆ ಅನ್ನೋ ಒಂದು ವಿಚಾರವನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅವರು ಕಿರು ಸಂದರ್ಶನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ತಮಗೆ ಕಂಗ್ರಾಚುಲೇಷನ್ ಸರ್. ಧನ್ಯವಾದಗಳು. ಬಯಸಿದ ಖಾತೆ ಎಲ್ಲ ಇದು ಬಲವಂತಾಗಿ ಬಂದಿರುವಂತ ಖಾತೆ ಇಲ್ಲ ಸರ್. ನೆನ್ನೆ ಎಲ್ಲ ನೋಡಿದ್ರಲ್ಲಿ ಇಲ್ಲ ಸರ್, ನೆನ್ನೆ ಎಲ್ಲ ತಾವು ನೋಡ್ದು ಡಿ ಕೆ ಬ್ರದರ್ಸ್ ಇಬ್ರು ಕೂಡ ಬಂದು ಡಿಸ್ಕಸ್ ಮಾಡಿ. ನಾನು 5 ಬಾರಿ ಸಚಿವನಾಗಿದ್ದೀನಿ. ವೀರಪ್ಪ ಮೊಯ್ಲಿಯವರು ಹೋಗಿ ಕೇಳಿ, SM ಕೃಷ್ಣ ಅವ್ರನ್ನ ಹೋಗಿ ಕೇಳಿ, ಧರ್ಮಸಿಂಗ್ ಅವರು ಇಲ್ಲಿಲ್ಲ. ಸಿದ್ದರಾಮಯ್ಯವ್ರ ಜೊತೆ 2 ಬಾರಿ ಸಚಿವನಾಗಿದ್ದೀನಿ. ನಾನು ಯಾವತ್ತೂ ಕೂಡ ಅವ್ರನ್ನ ಮಂತ್ರಿ ಮಾಡಿ ಅಂತ ಯಾವ ಮುಖ್ಯಮಂತ್ರಿನೂ ಕೇಳಿಲ್ಲ. ಇನ್ನು ಖಾತೆ ಕೇಳೋಕೆ ಹೋಗ್ತೀನಾ? ಸೊ ಸಾರಿಗೆ ಖಾತೆ ಈಗ ಆಲ್ರೆಡಿ ನಿಭಾಯಿಸಿದ್ರಿ, 4 ವರ್ಷ ಯಶಸ್ವಿಯಾಗಿ ಸಾಕಷ್ಟು ಪ್ರಶಸ್ತಿಗಳು ಹೆಸರು ಕೂಡ ತಂದುಕೊಡ್ತು. ಈಗಿನ ಪರಿಸ್ಥಿತಿಯಲ್ಲಿ ಸಾರಿಗೆ ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಸವಾಲು. ಈಗ ಈ ಕರೋನಾ ಬಂದು 2 ವರ್ಷದಲ್ಲಿ ಸಾಕಷ್ಟು ತೊಂದರೆಗೆ 4 ಕಾರ್ಪೊರೇಷನ್ಗಳು ಸಿಗಾಕೊಂಡಿದೆ. ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈಗ ಬರ್ತಾರೆ. ಯಾಕಂದರೆ ಬಸ್ಸಸ್ಸು ಭಾಳ ವರ್ಷಗಳಿಂದ ತಗೊಂಡಿಲ್ಲ ಅಂತ ನನಗೆ ಮಾಹಿತಿ. ಈ ನಮ್ಮ ಮುಂದೆ ಇರ್ತಕ್ಕಂಥದ್ದು 4 ಕಾರ್ಪೊರೇಷನ್ಗಳ ಸ್ಥಿತಿಗತಿಗಳು, ಹಣಕಾಸಿಂದು, ಮತ್ತು ನಾವು ಏನು ಮಾಡಬೇಕು, ಸರ್ಕಾರದಿಂದ ಏನು ಸಹಾಯ ಕೇಳಬೇಕು, ಮತ್ತು ನೌಕರರ ಸಂಬಂಧಪಟ್ಟಾಗೆ ಇದೆಲ್ಲ ಕೂಡ ನೀವು 1-2 ದಿವಸದಲ್ಲಿ ನಾನು ಒಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ 1-2 ದಿನದಲ್ಲಿ ಅಲ್ಲೇ ನಿಮ್ಗೆ ಕರಿತೀನಿ. KSRTC ಅಥವಾ BMTC ಕರೆದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳನ್ನು ನಿಮ್ಗೆ ಹೇಳ್ತೀನಿ. ಮತ್ತು ಗ್ಯಾರಂಟಿ ಇದು ಹೇಳಿದ್ದೀರಾ, ಅದು ತಾತ್ವಿಕವಾಗಿ ಕ್ಯಾಬಿನೆಟ್ಟಲ್ಲಿ ಒಪ್ಪಿಗೆ ಆಗಿದೆ. ಈಗ 1ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದರಲ್ಲಿ ಯಾವ ರೀತಿ ಮಾಡಬೇಕು ಏನು ಅದನ್ನು ಡೀಟೇಲ್ ಆಗಿ ಅವತ್ತು ಅನುಮೋದನೆ ಸಿಗ್ಬೋದು. ನನ್ನ ಒಂದು ಅನುಭವದ ಪ್ರಕಾರ ಈಗ ಮಕ್ಕಳಿಗೆ ಪಾಸಸ್ ಕೊಡ್ತೀವಿ ನಾವು. ಸ್ಕೂಲ್ ಬಸ್ ಮಕ್ಕಳಿಗೆ ಪಾಸ್ ಕೊಡ್ತೀವಿ. ಎಷ್ಟು ಪಾಸ್ ಬಂದಿದೆ ಅಂತೇಳಿ ಲೆಕ್ಕ ಹಾಕ್ಕೊಂಡು ನಾವು ಹಣವನ್ನು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ಕೊಡ್ತೀವಿ. ಅದೇ ರೀತಿ ಎಷ್ಟು ಜನ ಮಹಿಳೆಯರು ಓಡಾಡ್ತಾರೆ ಅದರ ಮೇಲೆ ನಾವು ಹಣವನ್ನು RTCಗಳು ಕೊಡಬೇಕಾಗತ್ತೆ. ಅದರಿಂದ ಅದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು 1ನೇ ತಾರೀಕು ಮೀಟಿಂಗಲ್ಲಿ ತೀರ್ಮಾನ ಆಗುತ್ತೆ. ಈಗ ತಾವು ಹೇಳಿದ್ರಿ ಸ್ಟೂಡೆಂಟ್ಸ್ಗಳಿಗೆ ಸಬ್ಸಿಡಿ ಪಾಸ್, ಆ ಸಬ್ಸಿಡಿ ಹಣನ ಸರ್ಕಾರ ತುಂಬುತ್ತೆ. ಇದು ಫ್ರೀ ಆಗಿ. ಓಕೆ, ಫ್ರೀನೇ. ಆದರೆ ಎಷ್ಟು ಜನ ಓಡಾಡ್ತಾರೆ ಅಷ್ಟು ತಾನೇ ಕೊಡಬೇಕು. ಅದನ್ನೆಲ್ಲ ಮಾಡಾಲಿಟೀಸ್ ಅಷ್ಟೇ ಮಾಡಬೇಕು. ಸರ್, ಕೊನೆ ಪ್ರಶ್ನೆ ಸರ್. ರಾಮಲಿಂಗಾರೆಡ್ಡಿ ಅವರು ದೇವ್ರಿಗಿನ್ನ ಕೆಲಸ ನಂಬರ್ ಜಾಸ್ತಿ. ಸೊ ಈಗ ದೇವ್ರಿಗೆ ಸಂಬಂಧಪಟ್ಟಂತ ಮುದ್ರಾಯಿ ಖಾತೆಯನ್ನು ತಮಗೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ? ಕಾಯಕವೇ ಕೈಲಾಸ ಅಂತಾರಲ್ಲ, ಹಂಗೆ.
ಸೊ ಇದಿಷ್ಟು ನೂತನ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಮೊಹಮ್ಮದ್ ಆರಿಫ್ಗೆ ಎನ್ಐಎ ವಿಚಾರಣೆಗೆ ಒಳಪಡಿಸಿದ್ದು ಹಲವು ರೋಚಕ ವಿಚಾರಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬಂಧಿತ ಇಬ್ಬರು ಶಂಕಿತ ಉಗ್ರರಿಗೆ ನಿಷೇಧಿತ 2 ಸಂಘಟನೆಗಳ ನಂಟಿರೋದು ತಿಳಿದು ಬಂದಿದೆ. ಅಲ್ ಖೈದಾ ಹಾಗೂ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆಗಳ ಜತೆಗೆ ಇವರಿಗೆ ನಂಟಿರೋದು ಮಾಹಿತಿ ಇದೆ. ವಿಶ್ವದಾದ್ಯಂತ ಶರಿಯಾ ಸ್ಥಾಪನೆಗೆ ಒಳಸಂಚನ ರೂಪಿಸಿದ್ರಂತೆ. ದೇಶದ ಯುವಕರನ್ನ ಸೆಳೆಯೋದಕ್ಕೆ ಸಂಚು ರೂಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಅಮಾಯಕ ಯುವಕರನ್ನ ಸೆಳೆದು ನೇಮಕಾತಿ ಮಾಡುವುದಕ್ಕೆ ಸಾಮಾಜಿಕ ಜಾಲತಾಣವನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ರಂತೆ ಶಂಕಿತ ಆರಿಫ್ ಮತ್ತು ವರ್ಷಿತ್. ಇದಕ್ಕಾಗಿ ಫಂಡ್ ಕಲೆಕ್ಷನ್ ಮಾಡೋದಕ್ಕೂ ಕೂಡ ಇಳಿದಿದ್ರಂತೆ ಈ ಇಬ್ಬರು ಶಂಕಿತರು. ಸದ್ಯ ಈ ಇಬ್ಬರು ಶಂಕಿತರನ್ನ ಹೆಚ್ಚಿನ ವಿಚಾರಣೆ ನಡೆಸಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ ಎನ್ಐಎ ಟೀಮ್. ಇಬ್ಬರ ಹೇಳಿಕೆಯನ್ನ ಪಡೆದುಕೊಂಡು ಸೋಷಿಯಲ್ ಮೀಡಿಯಾ ಚಾಟಿಂಗ್, ಬ್ಯಾಂಕ್ ಖಾತೆಗಳು ಸೇರಿದಂತೆ ಸೂಕ್ತ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಇನ್ನು ಏಪ್ರಿಲ್ನಲ್ಲಿ ಬೆಂಗಳೂರಿನಲ್ಲಿ ಥಡಿಸಂದ್ರದಲ್ಲಿ ಬಂಧನ ಆಗಿರ್ತಾನೆ ಈ ಆಹಿದ್ ಆರಿಫ್. ಅದೇ ದಿನ ಮುಂಬೈನ ಥಾಣೆಯಲ್ಲಿ ಈ ಹಮ್ರಾಜ್ ವರ್ಷಿದ್ನನ್ನ ಕೂಡ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು.